ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಶೇರ್ ವಿತ್ ಶಶಿ. ಇವತ್ತಿನ ಪಾಡ್ಕಾಸ್ಟ್ಗೆ ಒಬ್ಬರ ಗೆಸ್ಟ್ನ ಕರೆಸಿದ್ವಿ, ಡಾಕ್ಟರ್ ಪದ್ಮಾವತಿ ವೆಂಕಟೇಶ್ ಅಂತೇಳಿ. ಇವರು ಪಂಚಕರ್ಮ ಸ್ಪೆಷಲಿಸ್ಟ್ ಅದಾರ. 30 ವರ್ಷಗಳಿಂದ ಇವ್ರದ್ದು ಪ್ರಾಕ್ಟೀಸ್ನರ್ ಅದಾರ. ಇವರು ಮೋರ್ ದನ್ 21 MD ರಿಸರ್ಚರ್ಸ್ ಗೆ ಗೈಡ್ ಮಾಡ್ಯಾರ. ಮಲ್ಟಿಪಲ್ ಗೋಲ್ಡ್ ವಿನ್ನರ್ಸ್ ಅದಾರ ಈ ಆಯುರ್ವೇದ ಫೀಲ್ಡ್. ಮತ್ತೆ ಇವ್ರ ಬಗ್ಗೆ ಹೇಳ್ಬೇಕಂತಂದ್ರ ನೀವು ಹೋಗಿ ಸರ್ಚ್ ಮಾಡ್ಬಿಡ್ರಿ ಅಂತ ಹೇಳ್ತೇನೆ. ಯಾಕಂತಂದ್ರ ಬಹಳ ಅಚೀವ್ಮೆಂಟ್ಸ್ ಅದಾವ. ಮತ್ತೆ ಇವ್ರದ್ದು ಪಂಚಗವ್ಯ ಚಿಕಿತ್ಸಾ ಅನ್ನೋದು ಇವ್ರದೇ ಆದಂತ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಲಿಂತ್ರ ಇವರು ಬರೀ ಇಂಡಿಯಾ ಅಲ್ಲ, ಅಬ್ರಾಡ್ ಸದ್ಯಕ್ಕೆ ಇವ್ರದ್ದು ಗುರುತಿಸ್ಕೊಂಡಾರ. ಕನ್ನಡ ಒಳಗ ನಾವು ನೀವು ಯಾವ ತರ ಮಾತಾಡ್ತೀವಲ್ಲ ಆ ತರ ಫ್ಲೂಯೆಂಟ್ ಆಗಿ ಮಾತಾಡಿಲ್ಲ ಅಂದ್ರೂ 100% ಎಫರ್ಟ್ ಹಾಕಿ ಎಕ್ಸ್ಪ್ಲೇನ್ ಮಾಡಕ್ ಪ್ರಯತ್ನ ಪಟ್ಟಾರ. ಅವರ ಆಯುರ್ವೇದಿಕ್ ರಿಲೇಟೆಡ್ PCOS, ಡಯಾಬಿಟಿಸ್, ಹೇರ್ ಲಾಸ್ ಎಲ್ಲ ಆಲ್ಮೋಸ್ಟ್ ಎಕ್ಸ್ಪ್ಲನೇಷನ್ ಐತಿ. ಇನ್ನೊಂದು ಮರ್ಯಾಕ್ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತ ನಿಮ್ ಗೆಳೆಯರಿಗೆಲ್ಲ ಹೇಳ್ರಿ. ಹೋಪ್ ಯು ವಿಲ್ ಎಂಜಾಯ್ ಇಟ್. ಶೇರ್ ವಿತ್ ಶಶಿ ಈ ಕಾರ್ಯಕ್ರಮದಲ್ಲಿ ನಮಗ್ ಕರೆದಿದ್ದಕ್ಕೆ, ಆಮೇಲೆ ಆಯುರ್ವೇದ, ಆಮೇಲೆ ಹೆಲ್ತ್ ಕಾಪಾಡ್ಲಿಕ್ಕೆ ಪ್ರಯತ್ನ ಎಲ್ಲರೂ ಪ್ರೇಕ್ಷಕರಿಗೆ ನಮ್ಗೆ ನಮಸ್ಕಾರ. ಮೇಡಮ್, ಫಸ್ಟ್ ಈ ಪಾಡ್ಕಾಸ್ಟ್ ಶುರು ಮಾಡೋದು ಯಾವ ತರ ಶುರು ಮಾಡೋಣ ಅಂದ್ರೆ, ನಿಮ್ದ ಡಾಕ್ಟರ್ ಜರ್ನಿ ಆಯುರ್ವೇದಿಕ್ ಚೂಸ್ ಮಾಡ್ತೀವಿ, ಯಾವ ತರ ಇತ್ತು? ಎಲ್ಲಿ ಆಯುರ್ವೇದ ನಿಮ್ ಸ್ಟಡೀಸ್ ಶುರು ಆಗ್ತಿದೆ? ಹುಬ್ಳಿ ಒಳಗೆ ಮಾಡಿದ್ರಿ? ನಮ್ದು ತೋರ್ ಮನಿ ಸೋಲಾಪುರ. ನಾ ಪ್ರಾಮಾಣಿಕಪಣ ಅಂತ ಹೇಳ್ತೀವಿ. ನಮ್ದ ಆಯುರ್ವೇದಿಕ್ ಒಳಗಡೆ ಎಂಟ್ರಿ ಇಟ್ ವಾಸ್ ಫೋರ್ಸಿಬ್ಲಿ. ನಮ್ದ MBBS ಅಡ್ಮಿಷನ್ 1 ಮಾರ್ಕಿಂದ ಕಳ್ಕೊಂಡಿವಿ ನಾವೇ. ಅದಕ್ಕೆ ನಮಗ ಆಯುರ್ವೇದಿಕ್ ಅಡ್ಮಿಷನ್, ನಾ BMS ಗೆ ಅಡ್ಮಿಷನ್ ತಗೊಂಡಿವಿ. ಫಸ್ಟ್ 2 years ನಾವೇ ನಮ್ಗೆ MBBS ಸಿಕ್ಕಿದ್ದ ಒಳ್ಳೆ ಆಗ್ತಿದ್ದ ಈ ತರ ಯೋಚನೆ ಮಾಡ್ತಿದ್ವಿ. ಬಟ್ ಯಾಕೆ 2nd year 3rd yearಗೆ ಪೇಷಂಟ್ಸ್ ಯಾವಾಗ್ಲೂ ಇಂಗ್ಲಿಷ್ ಔಷಧಿ ತಗೊಂಡೆ ಆರಾಮಾಗಿಲ್ಲ. ಅವ್ರೆ ನಮ್ದು ಆಯುರ್ವೇದಿಕ್ ಚಿಕಿತ್ಸಾ ಪದ್ಧತಿ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಅವ್ರು ವಾಸಿ ಆಗಿದ್ದಾರೆ. ಆ ಎಲ್ಲ ನೋಡಿದ್ಮೇಲೆ ಇಂಟರ್ನ್ಶಿಪ್ಗೆ ಫೈನಲಿ 95 ಒಳಗಡೆ ನಮಗ ತುಂಬಾ ಖುಷಿ ಆಗಿತ್ತು. ಆಮೇಲೆ ಸಮಾಧಾನ ಆಗಿತ್ತೆ. ನಾವೊಂದು ಉಪಯುಕ್ತ ಶಾಸ್ತ್ರ ಅಭ್ಯಾಸ ಮಾಡಿವಿ ಈ 5.5 ವರ್ಷ, 4.5 ವರ್ಷ BMS ಇಂದ, ಆಮೇಲೆ 1 ವರ್ಷ ಇಂಟರ್ನ್ಶಿಪ್ ಇಂದ. ಅವಾಗ ನಮಗ ತುಂಬಾ ಸಮಾಧಾನ ಆಗಿತ್ತು. ಆಮೇಲೆ ಧನ್ವಂತರಿ ಆಶೀರ್ವಾದದಿಂದ ನಮಗ ಅದರ್ ಸ್ಟೇಟ್ ಕೋಟಾ ಒಳಗಡೆ ಅಡ್ಮಿಷನ್ ಸಿಕ್ಕಿದ್ದೆ. ನಾ ಹುಬ್ಳಿ ಆಯುರ್ವೇದ ಮಹಾವಿದ್ಯಾಲಯ ಹುಬ್ಳಿಯಿಂದ ಒಳಗಡೆ ನಾವೇ MD ಮಾಡಿವಿ. ಆ MD ಥೀಸಿಸ್ ನಮ್ದು ನ್ಯೂರೈಟಿಸ್ ಮೇಲೆ, ಸೈಟಿಕಾ ಮೇಲೆ ಇತ್ತ. ಆಮೇಲೆ ಪಂಚಕರ್ಮ ಅಂದ ಬಸ್ತಿ ಚಿಕಿತ್ಸಾ, ಆ 2 ಕಾಂಬಿನೇಷನ್ ಒಳಗಡೆ ಇತ್ತ. ಆ ಥೀಸಿಸ್ ಒಳಗಡೆ ಸಹಿತ ನಮಗ್ ಬಹಳಷ್ಟು ಪೇಷಂಟ್ಸ್ಗೆ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ಆಮೇಲೆ ನಮ್ದು ಏನು ಥೀಸಿಸ್ ಮಾಡೋ ಟೈಮಿಗೆ ಕ್ಲಿನಿಕಲ್ ಟ್ರಯಲ್ ಒಳಗಿಂದ ಏನ್ ನಮಗ ಅನುಭವ ಬಂದಿತ್ತ ಆ ಎಲ್ಲ ಅತ್ಯಂತ ಪ್ರಾಮಾಣಿಕಪಣ ಅಂತ ನಾವೇ ಥೀಸಿಸ್ ಒಳಗೆ ಮೆನ್ಷನ್ ಮಾಡಿದ್ವಿ. ಸೊ ಆ ಥೀಸಿಸ್ಗೆ ನ್ಯಾಷನಲ್ ಲೆವೆಲ್ಗೆ 2002 ಒಳಗಡೆ ನಮ್ದು ಫಸ್ಟ್ ಗೋಲ್ಡ್ ಮೆಡಲ್ ಸಿಕ್ಬಿಟ್ಟಿದೆ. ಫಸ್ಟ್ ಗೋಲ್ಡ್ ಮೆಡಲ್ ಸಿಕ್ಬಿಟ್ಟಿದೆ ನ್ಯಾಷನಲ್ ಲೆವೆಲ್. ಫಸ್ಟ್ ಗೋಲ್ಡ್ ಮೆಡಲ್ ಸಿಕ್ಬಿಟ್ಟಿದೆ. ಅಲ್ಟಿಮೇಟ್ಲಿ ನೋ ರಿಗ್ರೆಟ್ಸ್. ನೋ ಅವಾಗಿಂದ ನಮ್ದು ಆಯುರ್ವೇದ ಒಳಗಡೆ ಪಾಸಿಟಿವ್ ಸಕಾರಾತ್ಮಕ ವಿಚಾರ ಮಾಡ್ಲಿಕ್ಕೆ ನಮ್ದು 94 ಇಂದ ಚಾಲು ಆಗಿತ್ತೆ. ಆಮೇಲೆ ಪ್ರತಿದಿನ ನಮಗ ಆಯುರ್ವೇದಿಕ್ ಒಳಗಡೆ ವಿಶ್ವಾಸ ಇದೆ. ನಮ್ ಪೇಷಂಟ್ಗೆ ಆಯುರ್ವೇದಿಕ್ ಒಳಗಡೆ ವಿಶ್ವಾಸ ಬಂದ್ಬಿಟ್ಟಿದೆ. ಅವರೇ ಬೇರೆ ಬೇರೆ ಪೇಷಂಟ್ಸ್ಗೆ ಕರ್ಕೊಂಡ್ ಬರ್ತಾರೆ ಆ ಥರ ಕ್ಲಿನಿಕ್ಗೆ. ಆಮೇಲೆ ವರ್ಡ್ ಆಫ್ ಮೌತ್ ಆಗ್ತಾ ಇದೆ. ವರ್ಡ್ ಆಫ್ ಈಗ ಬರ್ತಾ ಪೇಷಂಟ್ಸ್ ಎಲ್ಲ ಅತ್ಯಂತ ಸಮಾಧಾನದಿಂದ ಬರ್ತಾರೆ. ಆಮೇಲೆ ಅವರಿಂದ ಈಗ ಮೊಮ್ಮಕ್ಕಳ ಎಲ್ಲರೂ ನಮ್ ಕಡೆನೆ ಫ್ಯಾಮಿಲಿ ಡಾಕ್ಟರ್ ತರ ಆಗ್ಬಿಟ್ಟಿವಿ. ಮೇಡಮ್, ಇದು ಕಂಪೇರ್ ಟು ಅಲೋಪ್ಯಾಥಿಕ್ ಮತ್ತ ಈ ಆಯುರ್ವೇದಿಕ್ ಯಾವ್ದು ಈಗ ಎಫೆಕ್ಟಿವ್ ಐತಿ? ಸೈಡ್ ಎಫೆಕ್ಟ್ಸ್ ಯಾವ್ದು ಜಾಸ್ತಿ ಐತಿ? ಬೆಟರ್ಪ ನಾವು ಆಯುರ್ವೇದಿಕ್ ಹೋಗ್ಬೇಕಂತಂದ್ರ ಏನ್ ಕಾರಣಗಳು, ಮತ್ತ ಅವ್ರದ ಸೋರ್ಸಸ್ ಎಲ್ಲಿಂದ ಬರ್ತಾವ? ನಾವೇ ಇಂಗ್ಲಿಷ್ ಮಾಡರ್ನ್ ಮೆಡಿಸಿನ್ಸ್ ಬಗ್ಗೆ ಮಾತಾಡೋ ಟೈಮಿಗೆ ಈ ಸಹಜದ ಕೆಮಿಕಲ್ಸ್ ಇಂದ ಉಪಯೋಗ ಜಾಸ್ತಿ ಇರುತ್ತೆ ಅದ್ರ ಒಳಗಡೆ. ಸೊ ಶರೀರ್ಗೆ ಅವರೇ ಫಾಸ್ಟ್ ಆಕ್ಷನ್ ಮಾಡ್ತಾರೆ. ಪೇನ್ ಸಂಬಂಧ ಮತ್ತೆ ಜ್ವರ ಸಂಬಂಧ
ಬಟ್ ಅಷ್ಟೇ ಅದರಿಂದ ಸೈಡ್ ಇಫೆಕ್ಟೇ ಇರ್ತಾರೆ. ಹ್ಮ್. ಈ ಜನಸಾಮಾನ್ಯ ಗೊತ್ತಿದ್ದ ವಿಷಯ. ಆಯುರ್ವೇದಿಕ್ ಸೈನ್ಸ್ 5,000 ವರ್ಷಕ್ಕಿಂತ ಜಾಸ್ತಿ ಅದರಿಂದ ದಾಖಲೆ ಸಿಗ್ತದೆ. ಆಯ್ತು. ರಾಮಾಯಣ ಒಳಗಡೆ ಆಯುರ್ವೇದಿಕ್ ಇಂದ ದಾಖಲೆ ಸಿಗ್ತದೆ. ಯಾಕೆ ಸೀತಾಗೆ ಅಶೋಕವನ ವಾಟಿಕಾ ಒಳಗಡೆ ಫಿಮೇಲ್ ಇನ್ಫರ್ಟಿಲಿಟಿ ಕಡಿಮೆ ಆ ತರ. ಲಕ್ಷ್ಮಣ ಯಾವಾಗ್ಲೂ ಮೂರ್ಛಿತ ಆಗಿತ್ತೆ ಆ ತರ. ಸಂಜೀವ್ನಿ ಗುಟ್ಟಿಕಾ ಹನುಮಂತಜಿ ತಗೊಂಡ್ ಬಂದಿದ್ದಾರೆ ಆ ತರ. ಸೊ ಅವಾಗಿಂದ ಈ ಸೈನ್ಸ್ ಇದೆ. ಈಗ ಬರ್ತಾ ಬರ್ತಾ ನಡಕ್ ಸ್ವಲ್ಪ ಪರಕೀಯ ಆಕ್ರಮಣ ಬ್ರಿಟಿಷ್ ಇಂದ ಈ ನಮ್ದು ಗುರುಕುಲ್ ಪದ್ಧತಿ ಎಲ್ಲ ಕಡಿಮೆ ಆಗಿತ್ತು. ಬಟ್ ಈಗ ಅಗೇನ್ ಮಿನಿಸ್ಟ್ರಿ ಆಫ್ ಆಯುಷ್ ಮತ್ತೆ ಈ ಸರ್ಕಾರ ಒಳಗಡೆ ತುಂಬಾ ಪ್ರೋತ್ಸಾಹನ ಸಿಗ್ತಾ ಇದೆ. ಬರ್ಬರ್ತಾ ಸ್ವಲ್ಪ ಸಿಗ್ತಾ ಇದೆ. ಎಸ್ಪೆಷಲಿ ಈ ಜನಸಾಮಾನ್ಯರೊಳಗೆ ಗಟ್ ಹೆಲ್ತ್ ಅಂತ ಇರ್ತೈತಿ, ಡಯಾಬಿಟಿಸ್ ಇರ್ತೈತಿ, ಸ್ಟ್ರೆಸ್ ಆಂಗ್ಸೈಟಿ ಅಂತ ಇರ್ತೈತಿ, ಮತ್ತ ಹೆಣ್ಮಕ್ಳ ಒಳಗ ಹೆಲ್ತ್ ಒಳಗ PCOS ಅಂತೇಳಿ ಪ್ರಾಬ್ಲಮ್ ಇರ್ತೈತಿ. ಮತ್ತೆ ಏನಪ್ಪಾ ವೇಟ್ ಲಾಸ್, ಹೇರ್ ಲಾಸ್, ಇವೆಲ್ಲ ಇದ್ರೊಳಗೆ ಯಾವ ತರ ನೀವು ಟ್ರೀಟ್ಮೆಂಟ್ ಕೊಡ್ತೀರಿ? ಇನ್ನೊಂದು ಅವರು ಜನ ಈ ಟ್ರೀಟ್ಮೆಂಟ್ ಮನೆಯೊಳಗ ತಗೊಳ್ಬೋದಾ? ಈಗ ಕನ್ಸಲ್ಟೇಷನ್ ಇಂಪಾರ್ಟೆಂಟ್ ಆಗ್ತದೆ. ಈ ಎಲ್ಲಾ ಜಡ್ಡನ್ನ ಏನ್ ಹೇಳ್ತಾ ಇದ್ದೀರಿ, ಈ ಎಲ್ಲಾ ಜೀವನ ಶೈಲಿ ಬದಲಾವಣೆ ಆಗಿದೆ. ನಮ್ಮ ಅಜ್ಜಿ, ನಮ್ದ ಅಜ್ಜ ಯಾವ ತರ ದೊಡ್ಡವರು, ನಮ್ ತಾಯಿ ತಂದಿ ಯಾವ ತರ ದೊಡ್ಡವರು, ಆ ತರ ನಮ್ದೇ ವಾತಾವರಣ ಈಗ ಮನೆಯೊಳಗಿಲ್ಲ. ಎಲ್ಲ ಫಾಸ್ಟ್ ಲೈಫ್ ಆಗ್ಬಿಟ್ಟಿದೆ. ಅವಾಗ ಏನಾಗ್ತಿದೆ, ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು. ಸೊ ಯಾವಾಗ್ಲೂ ಮನಿ ಒಳಗಡೆ ಸಣ್ಣ ಮಕ್ಕಳು ಇರ್ತಿದ್ರು. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆ ಕಡೆ ಆಗ್ಬಿಡ್ತಿದ್ರು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆ, ಎಲ್ಲರಿಗೆ ಬಡ ಬಡ ಕೆಲಸ ಮಾಡಿ ಪಟಕ್ನೆ ಜಾಬ್ ಹೋಗುದು ಇರುತ್ತೆ. ಸೊ ಆ ಫಾಸ್ಟ್ ಲೈಫ್. ಆಮೇಲೆ ಪ್ರಾಪರ್ ಹೋಮ್ ಫುಡ್ ಇಲ್ಲ. ಈಗ ಹೊರಗಡೆಯಿಂದ ಔಟ್ಸೈಡ್ ಫುಡ್, ಅದ್ರೊಳಗೆ ಕೆಮಿಕಲ್ಸ್ ಮಿಕ್ಸ್ ಇರ್ತದೆ, ಕಲರ್ ಇರ್ತದೆ, ಎಕ್ಸ್ಟ್ರಾ ಸಾಸಸ್ ಇರ್ತಾರೆ. ಅದರಿಂದ ಶರೀರ ಒಳಗಡೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತದೆ. ಸೊ ಗಟ್ ಹೆಲ್ತ್ ಅಲ್ಟರ್ಡ್ ಆಗ್ತದೆ. ಗಟ್ ಹೆಲ್ತ್ ಇಂದ ಅರ್ಥ ಪಚನ ಕ್ರಿಯೆ ಬಗ್ಗೆಯಿಂದ ಸಮಸ್ಯೆಗೆ ನಾವೇ ಗಟ್ ಹೆಲ್ತ್ ಹೇಳ್ತೀವಿ. ಸೊ ಅದ್ರ ಒಳಗಡೆ ಸಣ್ಣ ಪುಟ್ಟ ಎಕ್ಸಾಂಪಲ್ಸ್, ಪೇಷಂಟ್ಸ್ಗೆ ಬಾಯಿ ಬರುತ್ತೆ, ಸ್ಟೊಮ್ಯಾಟೈಟಿಸ್, ಆಮೇಲೆ ಅಸಿಡಿಟಿ ಇರುತ್ತೆ. ಅದಕ್ಕೆ ಜನ ನಾರ್ಮಲ್ ಪಬ್ಲಿಕ್ ಗ್ಯಾಸ್ಟ್ರಿಕ್ ಅಂತಾರೆ, ಆಗ್ತದೆ. ಆಮೇಲೆ ಅಲ್ಸರ್ಸ್ ಆಗ್ತಾರೆ, ಆಮೇಲೆ IBS ಆಗ್ತಾರೆ. ಕೆಲವೊಂದ್ ಟೈಮ್ ಮೋಷನ್ ಇಂದ ಬಹಳ ಪ್ರಾಬ್ಲಮ್ ಆಗ್ತದೆ, ಕೆಲವೊಂದ್ ಟೈಮ್ ಮೂಲವ್ಯಾಧಿ ಪ್ರಾಬ್ಲಮ್ ಆಗ್ತದೆ. ಆಲ್ ಗಟ್ ಹೆಲ್ತ್ ಪ್ರಾಪರ್ ಇಲ್ಲ, ಅವಾಗೇ ಆಗ್ತದೆ. ಆಯುರ್ವೇದ ಇದಕ್ಕಂತಾರೆ ಅಗ್ನಿದುಷ್ಟಿ. ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಆಯ್ತ್ಮೇಲೆ ಈ ಎಲ್ಲ ಜಡ್ ಬರ್ತದೆ. ಅದರಿಂದ ಕಾರಣ ಏನು, ಶರೀರಗೆ ಏನ್ ಅವಶ್ಯಕ ಅದ ಆ ಊಟ ಹೋಗುದಿಲ್ಲ. ಶರೀರಗೆ ಏನ್ ಅವಶ್ಯಕ ಪೇಯ ಅದ, ನೀರಿರ್ಲಿ, ಎಳ್ನೀರಿರ್ಲಿ, ಕಬ್ಬಿನ ಹಾಲ್ ಇರ್ಲಿ, ಮಜ್ಜಿಗೆ ಇರ್ಲಿ, ಲಿಂಬಿ ಹಣ್ಣ ಪಾನಕ ಇರ್ಲಿ, ಈ ಶರೀರಗೆ ಅವಶ್ಯಕ ಇದ್ದಿದ್ದೆ ನೀರಾಂಶ ಆ ಸಿಗ್ತಾ ಇಲ್ಲ. ಏರಿಯೇಟೆಡ್ ಡ್ರಿಂಕ್ಸ್, ಆಮೇಲೆ ಮದ್ಯಪಾನ, ಈ ಎಲ್ಲ ರಿಪ್ಲೇಸ್ ಆಯ್ತ್ಮೇಲೆ ಶರೀರ ಒಳಗೆ ನೆಗೆಟಿವ್ ಕೆಮಿಕಲ್ಸ್ ರಿಲೀಸ್ ಆಗ್ತಾರೆ. ಆಮೇಲೆ ಎಲ್ಲ ಜಡ್ಡ ಒಂದಿಲ್ಲ ಅದರ ದಿನ ಚಾಲು ಆಗ್ತಾರೆ. ಡಯಾಬಿಟಿಸ್ ಈ ನಮಗ್ ಹೇಳಲಿಕ್ಕೆ ಬಹಳ ವಿಷಾದ ಇದೆ. ಯಾಕ ಈ ಬರುದಿನ ಭಾರತ ದೇಶ ಪೂರ್ತಿ ಜಗತ್ತೊಳಗ ಡಯಾಬಿಟಿಸ್ ಇಂದ ಕ್ಯಾಪಿಟಲ್ ಆಗ್ಲಿಕ್ಕೆ ಆ ರಸ್ತೆ ಮೇಲೆ ಇದ್ದೀವಿ, ಆ ಸ್ಟೇಜ್ ಮೇಲೆ ಇದ್ದೀವಿ ನಾವೇ. ಈ ತುಂಬಾ ವಿಷಾದಿಂದ ಹೇಳ್ತಾ ಇದ್ದೀವಿ. ಸೊ ಬಹಳಷ್ಟು ಜನ ಈಗ ಪ್ರೀ ಡಯಾಬಿಟಿಕ್ ಕಂಡೀಷನ್ಸ್ ಒಳಗೆ ಇದ್ದಾರೆ. ಇದರಿಂದ ಅಗೇನ್ ಕಾರಣ ಬೇಕರಿ ಫುಡ್ಸ್, ಜಂಕ್ ಫುಡ್ಸ್, ಈ ಎಲ್ಲ ಮೈದಾ ಇದ್ದಿದ್ದ ಐಟಮ್ಸ್ ಜಾಸ್ತಿ ತಿನ್ನೋದು, ಬೇಕರಿ ಕಂಪ್ಲೀಟ್ ಈ ತರ ಆಗ್ತಾ ಇದೆ. ಆಮೇಲೆ ಫ್ರೋಜನ್ ಫುಡ್ ಏನದು ಮನಿ ಒಳಗಡೆ ಮಾಡಿದ್ದ ಊಟ ಮಾಡಿದ್ದ ಇಲ್ಲ, ನೀ ಹೋಟೆಲ್ ಹೋಗಿದ್ದ ಸಹಿತ ಯಾವಾಗ್ಲೂ ಕೆಮಿಕಲ್ಸ್ ಇಲ್ಲ ಆ ತರ ಫುಡ್ ತಿಂದಿದ್ದೆ ನಿಮ್ಮ ಹೆಲ್ತ್ ಸರಿ ಇರ್ತದೆ. ಆಮೇಲೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅದರಿಂದ ಏನಾಗ್ತಾ ಇದೆ, ಒಂದು
ಕಣ್ಣಿಂದ ಸಮಸ್ಯೆ ಆಗ್ತಾ ಇದೆ, ದೃಷ್ಟಿ ಸಮಸ್ಯೆ ಆಗ್ತಾ ಇದೆ, ಆಮೇಲೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆಗ್ತಾ ಇದೆ. ಹಿಂಗ Yes, sir. ನೋಡಿದ್ಮೇಲೆ ಸರ್ವೈಕಲ್ ಬಗ್ಗೆ ಸ್ಪಾಂಡಿಲೈಟಿಸ್ ನೋಡ್ಕೊಂಡು ಆಗ್ತಾ ಇದೆ. ಆಮೇಲೆ ನಿಮ್ ಜನರೇಷನ್ ಸಾರಿ ಟು ಸೇ ಎಲ್ಲ ಇಯರ್ಬಡ್ಸ್ ಎಲ್ಲ ಹಾಕೋತೀರಿ, ಅದರಿಂದ ಟಿಂಪ್ಯಾನಿಕ್ ಮೆಂಬ್ರೇನ್ಗೆ ತ್ರಾಸ ಆಗ್ತಾ ಇದೆ, ಶ್ರವಣೇಂದ್ರಿಯಗೆ ತ್ರಾಸ ಆಗ್ತಾ ಇದೆ. ಸೊ ವಾಟ್ ಎವರ್ ಈಸ್ ಯುವರ್ ಜನರೇಷನ್, ತಪ್ಪ ತಿಳ್ಕೊಬೇಡ್ರಿ, ಬಟ್ ಇದರಿಂದ ನಿಮ್ದೆ ದುಡ್ಡ ಕೊಟ್ಟ ಹೆಲ್ತ್ ಲಾಸ್ ಮಾಡ್ಕೋತಾ ಇದ್ದೀರಾ ನೀವೇ ಅದಕ್ಕೆ ಈ ಗ್ಯಾಜೆಟ್ ಇಂದ. ಅದರಿಂದ ಇಲ್ಲ, ಟೆಕ್ನಾಲಜಿ ಯೂಸ್ ಮಾಡ್ಬೋದು, ಬಟ್ ಎಷ್ಟು ಫಾಯ್ದಾ ಆಗತ್ತೆ, ಎಷ್ಟು ಶರೀರಕ್ಕೆ ನುಕ್ಸಾನ್ ಆಗುದಿಲ್ಲ. ಕನ್ಸ್ಟ್ರಕ್ಟಿವ್ ವೇಸ್ ಒಳಗಡೆ ಓನ್ಲಿ ಐ ಫೀಲ್ 20% 20 ಕನ್ಸ್ಟ್ರಕ್ಟಿವ್ ಆಗ್ತದೆ ಯೂಸ್, ಬಟ್ ಬಾಕಿ 80% ಶರೀರಕ್ಕೆ ಅವಶ್ಯಕತೆ ಇಲ್ಲ. ಓನ್ಲಿ ಆ ತರ ಮಾಡ್ಬೋದು. ಫೋನ್ ಅಂತ ಬಂದಾಗ ಇನ್ನೊಂದು ಪಾಯಿಂಟ್ ಆಡ್ ಮಾಡ್ತೀನಿ. ಅದರಿಂದ ಪಾಸಿಟಿವೇ ಇದೆ, ಬಟ್ ಪಾಸಿಟಿವ್ ಅಷ್ಟೇ ಯೂಸ್ ಮಾಡಿದ್ಮೇಲೆ ನಿಮ್ಮ ಆರೋಗ್ಯನೇ ಸರಿ ಇರ್ತದೆ, ನೀವೇ ಟೆಕ್ನಿಕಲ್ ವರ್ಡ್ಗೆ ಸರ್ವೈವ್ ಆಗ್ತೀರಿ. ನೋಡುವಾಗ ಜನರಿಗೆ ಪಿಯರ್ ಪ್ರೆಷರ್ ಅಂತ ಒಂದಿರ್ತೈತಿ. ಪಿಯರ್ ಪ್ರೆಷರ್ ಅದ್ರೊಳಗೆ ಎಲ್ಲ ಫುಲ್ ಮಿನಾಕ್ ಮಾಡಿ ತೋರಿಸ್ತಾರ ಫೋನ್ ಒಳಗ. ಈ ತರ ತಿಂತಿ, ಆ ತರ ತಿಂತಿ, ಈಗ ನೋಡ್ರಿ ಈ ತರ ಆಫರ್ ನಡೆದೈತಿ, ಇಂತಲ್ಲಿ ಹೋಟೆಲ್ ಓಪನ್ ಆಗೈತಿ, ಕೆಫೆ ಓಪನ್ ಆಗೈತಿ ಅಂತ ಹೇಳಿ. ಬಟ್ ಅದ್ರ ಜೊತೆ ಆ ಕಡೆ ಹೋಗ್ರಿ, ಹೋಟೆಲ್ ಹೋಗುದಿಲ್ಲ ಹೇಳುದಿಲ್ಲ ನಾವೇ. ಆ ಕಡೆ ಹೋಗಿದ್ಮೇಲೆ ನೀ ಆರ್ಡರ್ ಮಾಡೋ ಟೈಮಿಗೆ ಪಾಲಕ್ ಸೂಪ್ ಆರ್ಡರ್ ಮಾಡ್ರಿ, ಆರೆಂಜ್ ಜ್ಯೂಸ್ ಆರ್ಡರ್ ಮಾಡ್ರಿ, ಅಂದ್ರ ಬಟ್ ಇಟ್ ಶುಡ್ ಬಿ ವಿದೌಟ್ ಐಸ್, ವಿದೌಟ್ ಸಾಲ್ಟ್, ವಿದೌಟ್ ಶುಗರ್. ಈ ತರ ಪ್ಲೇನ್ ಬ್ಲ್ಯಾಂಡ್ ಆರ್ಡರ್ ಮಾಡ್ರಿ, ಆರೋಗ್ಯಕ್ಕೆ ಒಳ್ಳೆ. ಹೋಟೆಲ್ ಹೋಗ್ಬೇಡ ಹೇಳುದಿಲ್ಲ ನಾವೇ, ಹೋಟೆಲ್ ಹೋಗ್ರಿ, ವೈಸ್ಲಿ ಸಿಲೆಕ್ಟ್ ದ ಐಟಮ್ಸ್, ಈ ತರ ಹೇಳ್ತೇವೆ. ಹುಷಾರಾಗಿ ಊಟ ಹುಷಾರಾಗಿ ಏನ್ ತಿಂತೀರಿ ಈ ಜಗ ಮೇಲೆ ಇಟ್ಕೊಂಡ ಆರ್ಡರ್ ಮಾಡ್ರಿ. ಮೇಡಮ್ ಮತ್ತ ಈ ಮತ್ತೆ ಹೋಟೆಲ್ ಒಳಗಡೆ ಪಾಮ್ ಆಯಿಲ್ ಒಂದು ಜಾಸ್ತಿ ಇರುತ್ತೆ use ಮಾಡ್ತಾರೆ. ಸ್ವಲ್ಪ, ಅದು ಸ್ವಲ್ಪ ಹುಷಾರಾಗಿ ಅದಕ್ಕೆ ಸೊ ಹೋಟೆಲ್ ಸಹಿತ ಸರಿಯಾಗಿ ಸಿಲೆಕ್ಟ್ ಮಾಡ್ರಿ. ಮೇಡಮ್ ನಂದು ಮೋಸ್ಟ್ ವಿಸಿಟ್ ಕ್ವಶನ್ ಅಂತಂದ್ರ PCOS ಹೆಣ್ಮಕ್ಳಿಗೆ. ನಮ್ ಕಡೆ ಆಯುರ್ವೇದ ಒಳಗ ಮನೆಯೊಳಗನ ಕೆಲವೊಂದು ರೆಮಿಡೀಸ್ ಮಾಡ್ಕೊಂತಾರ, ಹೆಲ್ಪ್ ಆಗ್ತದೆ ಅಂತ ಕೇಳ್ಪಟ್ಟೇನಿ. ಕೆಲವೊಬ್ರು ಕನ್ಸಲ್ಟೇಷನ್ ತಗೊಂತಾರ. ಇದ್ರ ಬಗ್ಗೆ ನೀವು PCOS ಮತ್ತು ಥೈರಾಯ್ಡ್ ಈ ಸದ್ಯಕ್ಕೆ PCOS ಥೈರಾಯ್ಡ್ ಆಮೇಲೆ ಈ ಸದ್ಯಕ್ಕೆ ನಮ್ಮ ಕಡೆ ಬರುವುದು ಪೇಷಂಟ್ಸ್ ಬಹಳ ಜಾಸ್ತಿ. 2002 ಒಳಗಡೆ ನಾವೇ ಯಾವಾಗಲೂ ಅಕ್ಷಯ್ ಪಾರ್ಕ್ಗೆ ಅಥರ್ವ ಆಯುರ್ವೇದ ಕ್ಲಿನಿಕ್ ಚಾಲೂ ಮಾಡಿವಿ. ಆವಾಗ PCOS ಕೇಸಸ್ ನಮಗ ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ಕೇಸ್ ತಿಂಗಳಿಗೆ ಒಂದ್ ಕೇಸ್ ಬರ್ತಿದ್ರು. ಈಗ ಈ ಚಳಿಗಾಲ ಈಗ ಏನು ನಮ್ ಕಡೆ ಬರ್ತಾರೆ ಪೇಷಂಟ್ಸ್, ಅದ್ರೊಳಗಡೆ ಏಜ್ ಫ್ಯಾಕ್ಟರ್ ಅಪ್ ಟು 35 ಇರಿದ್ಮೇಲೆ ಥೈರಾಯ್ಡ್ ಮತ್ತು PCOS ಇಸ್ ಕಾಮನ್, ಬಹಳ ಕಾಮನ್ ಆಗ್ಬಿಟ್ಟಿದೆ. ಅವರಿಗೆ ಒಬೆಸಿಟಿನೇ ಇರುತ್ತೆ, ದೇಹ ಭಾರ ಜಾಸ್ತಿ ಇರುತ್ತೆ, ಆಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಪ್ರಾಬ್ಲಮ್ ಇರುತ್ತೆ. ಅವರಿಗೆ ಪ್ರೀ ಡಯಾಬಿಟಿಕ್ ಕಂಡೀಷನ್ಸ್ ಒಳಗಡೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆ ತರ ಪೇಷಂಟ್ ಜಾಸ್ತಿ ಬರ್ತಾರೆ. ಅದ್ರ ಒಳಗಡೆ ಫಿಮೇಲ್ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಸ್ಟ್ರೆಸ್ ಲೆವೆಲ್ ಅವರಿಂದ ಜಾಸ್ತಿ ಇರುತ್ತೆ. ಸೊ ಅವರಿಂದ ಒಬೆಸಿಟಿ ಜಾಸ್ತಿ ಇರುತ್ತೆ. ಅದರಿಂದ ಒಂದಕ್ಕೆ ಸಮಸ್ಯೆ ಹಾಕೋದು ಹೋಗ್ತದೆ. ಒಂದೇ ಮಾತೊಳಗೆ ಮುಗಿಸಿದ್ಮೇಲೆ ಒಬೆಸಿಟಿ ಯಾವಾಗ್ಲೂ ಬೊಜ್ಜ ಇರುತ್ತೆ. ಅವ್ರ ಎಲ್ಲ ಇಟ್ ಈಸ್ ಅ ಮದರ್ ಆಫ್ ಆಲ್ ಡಿಸೀಸಸ್. ಸೊ ಯಾವಾಗ್ಲೂ ಒಬೆಸಿಟಿ ಇರುತ್ತೆ, ಅವಾಗೆ ಒಂದ್ ಮೇಲೆ ಒಂದು ಶರೀರ ಒಳಗಡೆ ಒಂದು ಮೇನ್ ಒಬೆಸಿಟಿ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಬೊಜ್ಜು. ಎಕ್ಸರ್ಸೈಸ್ ಮಾಡ್ಬೇಕು, ಕಂಟಿನ್ಯೂಸ್ ವೇಟ್ ಲಾಸ್ ಮೇಲೆ ಲಕ್ಷ್ಯ ಇಟ್ಕೊಳ್ಬೇಕು. ಈಗ ಅದ ವೇಟ್ ಲಾಸ್ ಅಂತ ಬಂದಾಗ್ರಿ ಅದಕ್ಕೆ ಯಾವ ತರ ಈ PCOS ಗೆ ಕಮಿಂಗ್ ಬ್ಯಾಕ್ ಟು PCOS ಅದಕ್ಕೆ ಏನ್ ಇರ್ತೈತ್ರಿ ಇನ್ ಕೇಸ್ PCOS ಬಂದಿದ್ಮೇಲೆ ನೀವೇ ಫಸ್ಟ್ ನಿಮ್ದೆ ಹಾರ್ಮೋನಲ್ ಎಸ್ಸೆ ಮಾಡ್ಕೋಬೇಕಾಗತ್ತೆ. ಆಮೇಲೆ USG ಅಬ್ಡೋಮೆನ್ ಪೆಲ್ವಿಕ್ ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಅದ್ರೊಳಗೆ ಕ್ಲಿಯರ್ ಕಟ್ ಪಿಕ್ಚರ್ ಇರುತ್ತೆ ಯಾವ ಸೈಜ್ ಇಂದ ಇದೆ. ಸೊ ನೀವೇ ಪ್ರಾಪರ್ ಆಗಿ ಆಯುರ್ವೇದಿಕ್ ಡಾಕ್ಟರ್ ಕಡೆ ಹೋಗ್ರಿ. ಆಯುರ್ವೇದಿಕ್ ಡಾಕ್ಟರ್ ಕಡೆ ಹೋಗಿದ್ಮೇಲೆ ಅವರು ಪಂಚಕರ್ಮ ಸಲಹೆ ಕೊಡ್ತಾರೆ. ಪಂಚಕರ್ಮ ಅಂದ ಅರ್ಥ ಶರೀರ ಶುದ್ಧಿ ಮಾಡ್ಲಿಕ್ಕೆ ಯಾವ್ದು 5 ಪ್ರೊಸೀಜರ್ಸ್ ಇದೆ, ಅದಕ್ಕೆ ಆಯುರ್ವೇದಿಕ್ ಡಾಕ್ಟರ್ ಪಂಚಕರ್ಮ ಹೇಳ್ತಾರೆ. ಸೊ
ಅದರಿಂದ ನಿಮ್ ಶರೀರದಿಂದ ಯಾವ ಕಾರಣಕ್ಕ PCOD ಆಗುತ್ತೆ ವಿದಿನ್ 100 days PCOS ರಿವರ್ಸ್ ಆಗ್ಬಿಡ್ತದೆ. ಆಮೇಲೆ ಫಿಮೇಲ್ ಇನ್ಫರ್ಟಿಲಿಟಿನೇ ಆಗುದ ಚಾನ್ಸ್ ಕಡಿಮೆ ಆಗ್ತದೆ, ಪ್ರೆಗ್ನೆನ್ಸಿ ಪಾಸಿಟಿವ್ ಆಗ್ತದೆ, ಪ್ರೆಗ್ನೆನ್ಸಿ ಕಂಟಿನ್ಯೂ ಇರ್ತದೆ, ಅಬಾರ್ಷನ್ಸ್ ಇರುವುದಿಲ್ಲ. ಆಮೇಲೆ ಯಾವಾಗ್ಲೂ ಲ್ಯಾಕ್ಟೇಟಿಂಗ್ ಮದರ್ ಇರ್ತಾರೆ, ಅವರಿಗೆ ಹಾಲೇ ಸರಿ ಬರ್ತದೆ. ಓವರ್ ಆಲ್ ಸ್ತ್ರೀ ಆರೋಗ್ಯ ಸರಿ ಆಗತ್ತೆ ಥೈರಾಯ್ಡ್ ಇಂದ. ಹಾಗೆ ಆಮೇಲೆ ಇವರಿಂದ ಥೈರಾಯ್ಡ್ ಪೇಷಂಟ್, ಹೈಪೋಥೈರಾಯ್ಡಿಸಮ್ ಪೇಷಂಟ್ ಇದ್ದಿದ್ಮೇಲೆ PCOD ಇರೋ ಟೈಮಿಗೆ ಕೂದಲ ಪ್ರಾಬ್ಲಮ್ ಪ್ಯಾರಲಲಿ ಇರ್ತದೆ. ಆ ಬಾಲ್ಡ್ನೆಸ್ ಇಲ್ಲ ಹೇರ್ ಫಾಲ್ ಡ್ರಫ್ ಇರುತ್ತೆ, ಆ ಎಲ್ಲ ಸರಿ ಆಗ್ಬಿಡ್ತದೆ. ಇನ್ ಕೇಸ್ ಅವರು ಇಲ್ಲಪ್ಪ ಈಗ ಸದ್ಯಕ್ಕೆ ಮನ್ಯಾಗನ ಹೋಮ್ ರೆಮಿಡಿ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮ್ ಸಜೆಷನ್? ಹೋಮ್ ರೆಮಿಡೀಸ್ ಇಲ್ಲ, ಸ್ಟಾರ್ಟಿಂಗ್ ಮಾತ್ರ ನೀವೇ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಕಡೆನೆ ಹೋಗ್ರಿ. ಆಮೇಲೆ ಇದ್ರೊಳಗಡೆ ಆಯುರ್ವೇದಿಕ್ ಕನ್ಸಲ್ಟೆಂಟ್ ರೋಲ್ 40 to 50% ಇರುತ್ತೆ. ಆಮೇಲೆ ಅವ್ರು ಏನು ನಿಮಗ ಏನು ಅವಶ್ಯಕ ಇದೆ, ಏನು ಅವಶ್ಯಕ ಇಲ್ಲ ಆ ತರ ಹೇಳಿದ್ಮೇಲೆ ಅದರಿಂದ ಮಾತ್ರ ಮನೆ ಒಳಗೆ ಪಾಲಿಸ್ರಿ. ಎಕ್ಸರ್ಸೈಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಡೈಲಿ ಸೂರ್ಯ ನಮಸ್ಕಾರ ನಿಮ್ದೆ ತಜ್ಞ ವೈದ್ಯರು ಹೇಳ್ತಾರೆ 20 to 25 ಟೈಮ್ಸ್ ಸೂರ್ಯ ನಮಸ್ಕಾರ ಹಾಕ್ರಿ. ಆಮೇಲೆ ಇಷ್ಟೇ ವಾಕಿಂಗ್ ಮಾಡ್ರಿ, ಬ್ರಿಸ್ಕ್ ವಾಕಿಂಗ್ ಮಾಡ್ರಿ, ಆಮೇಲೆ ಸ್ಕಿಪ್ಪಿಂಗ್ ಮಾಡ್ರಿ. ಈ ತರ ಮಾಡಿದ್ಮೇಲೆ ಆಮೇಲೆ ವಾರ್ಮಪ್ ಎಕ್ಸರ್ಸೈಸ್ ಈ ತರ ಮಾಡಿದ್ಮೇಲೆ ಪ್ರಾಪರ್ಲಿ ವ್ಯಾಧಿ ಅನುಸಾರ ಯೋಗಾಸನ ಅಭ್ಯಾಸ ಇಟ್ಟಿದ್ಮೇಲೆ ಸರಿ ಹೋಗ್ತದೆ. ಪಂಚಕರ್ಮ ಅಂತ ಹೇಳಿದ್ರಲ್ಲ, ಅದ ಪ್ರತಿಯೊಬ್ಬ ಮನುಷ್ಯನೂ ಮಾಡಿಸ್ಬೋದಲ್ಲ? ಪ್ರತಿಯೊಂದು ಮನುಷ್ಯ ಮಾಡಿಗೆ ಪಂಚಕರ್ಮ ಶರೀರ ಶುದ್ಧಿ ಪ್ರೋಸೆಸ್ ಇದೆ. ಅದಕ್ಕೆ ನಾವೇ ಆಯುರ್ವೇದಿಕ್ ಒಳಗೆ ದಿನಚರ್ಯ ಋತುಚರ್ಯ ಅಂತ ಕನ್ಸೆಪ್ಟ್ ಇದೆ. ಋತುಚರ್ಯ ಅಂದ್ರೆ ಅರ್ಥ ಸೀಸನ್ ವೈಸ್ ಪಂಚಕರ್ಮ ಮಾಡ್ಬೇಕು. ಪಂಚಕರ್ಮ ಯಾರ್ಯಾರು ಮಾಡ್ಬೇಕು? ಸ್ವಸ್ಥ ಮನುಷ್ಯನೇ ಪಂಚಕರ್ಮ ಮಾಡ್ಬೇಕು. ಪಂಚಕರ್ಮ ಅಂತ ಸಿಂಪಲ್ ಭಾಷೆ ಒಳಗೆ ಹೇಳ್ತೀವಿ. ನೀವು ಡೈಲಿ ಸ್ನಾನ ಮಾಡ್ತೀರಿ, ಫ್ರೆಶ್ ಬಟ್ಟೆ ಹಾಕ್ತೀರಿ, ನಿಮ್ದು ರೂಮ್ ಕ್ಲೀನ್ ಇರುತ್ತೆ. ಬಟ್ ಆಫ್ಟರ್ ಫ್ಯೂ ಡೇಸ್ ನೀವೇ ಕಲರಿಂಗ್ ಮಾಡ್ತೀರಿ ರೂಮ್ಗೆ, ಇಲ್ಲ ಡೀಪ್ ಕ್ಲೀನಿಂಗ್ ಮಾಡ್ತೀರಿ. ಬಟ್ ಶರೀರ ಒಳಗಡೆ ಬರೀ ಸ್ನಾನ ಮಾಡ್ತೀರಿ, ಬಟ್ಟೆ ಚೇಂಜ್ ಮಾಡ್ತೀರಿ. ಇದರ ಜಾಸ್ತಿ ಒಳಗಡೆಯಿಂದ ಸೆಲ್ಯುಲರ್ ಲೆವೆಲ್ ಇಂದ ಕ್ಲೀನಿಂಗ್, ಡೀಪ್ ಕ್ಲೀನ್ಸಿಂಗ್ ಆಗುದಿಲ್ಲ. ಅದಕ್ಕೆ ನಾ ಪಂಚಕರ್ಮ ಸುಲಭ ಭಾಷೆ ಒಳಗೆ ಹೇಳ್ತೀವಿ. ಇಲ್ಲ ನಿಮ್ದ ಗಾಡಿ ಚಾಲು ಇರುತ್ತೆ, ಬಟ್ ಪಿರಿಯಾಡಿಕಲಿ ನೀ ಗಾಡಿ ಸರ್ವಿಸಿಂಗ್ ಕೊಡ್ತೀರಿ. 2 wheeler ಇರ್ಲಿ, 3 wheeler ಇರ್ಲಿ, 4 wheeler ಇರ್ಲಿ, ಸರ್ವಿಸಿಂಗ್ ಕೊಡ್ತೀರಿ. ಆ ತರ ಶರೀರಿಂದ ಸರ್ವಿಸಿಂಗ್ ನಾ ಸಿಂಪಲ್ ಭಾಷೆ ಒಳಗೆ ಹೇಳ್ತೀವಿ ಪಂಚಕರ್ಮ. ನೀ ವೀಕ್ಷಕರೇ ನೀ ನೋಡ್ರಿ, ಯಾವಾಗ ನಿಮ್ದ ಶರೀರದಿಂದ ಡೀಪ್ ಕ್ಲೀನ್ಸಿಂಗ್ ಆಗಿತ್ತ ಇಲ್ಲ ಈ ಸ್ವಲ್ಪ ಪ್ರಶ್ನೆ ಕೇಳ್ರಿ. ಆಗಿಲ್ಲ, ನಿಮ್ದ ನಿಯರೆಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಕಡೆ ಹೋಗ್ರಿ, ಪಂಚಕರ್ಮ ಮಾಡಿ ನಿಮ್ದ ಶರೀರ ಶುದ್ಧಿ ಮಾಡ್ರಿ. ಶರೀರ ಶುದ್ಧಿ ಮಾಡುದ ಅವಶ್ಯಕತೆ ಯಾಕಿದೆ? ಯಾವಾಗ್ಲೂ ಸ್ವಸ್ಥ ಶರೀರ ಇರುತ್ತೆ, ಅವಾಗ ಅದ್ರ ಒಳಗಡೆ ಯಾವ್ದು ಟಾಕ್ಸಿನ್ಸ್ ಉಳುದಿಲ್ಲ, ಟಾಕ್ಸಿನ್ಸ್ ಇಲ್ಲ, ಯಾವ್ದು ಜಡ್ಡ ಬರುದಿಲ್ಲ. ಸೊ ನಿಮ್ದ ಹೆಲ್ತ್ ಸರಿ ಇರುತ್ತೆ. ವಸಂತ ಋತು ಒಳಗಡೆ ಮಾರ್ಚ್ ಏಪ್ರಿಲ್ ತಿಂಗಳ ಒಳಗಡೆ ವಾಸಂತಿಕ್ ವೊಮನ್ ಹೇಳಿ ಇಂಡ್ಯೂಸ್ ವಾಮಿಟಿಂಗ್ ಥೆರಪಿ ಇರುತ್ತೆ. ಆಮೇಲೆ ಶರದ್ ಋತು, ಈಗ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ಶರದ್ ಋತು ಬರುತ್ತೆ, ದಸರಾ ಆಯ್ತ್ಮೇಲೆ. ಅವಾಗೆ ವಿರೇಚನ್ ಹೇಳಿ ಲೂಸ್ ಮೋಷನ್ ಥೆರಪಿ ಇರುತ್ತೆ. ಆಯ್ತ್ಮೇಲೆ ಡಿಸೆಂಬರ್ ತಿಂಗಳ ಒಳಗಡೆ ಬ್ಲಡ್ ಡೊನೇಷನ್ ಮಾಡಿ ಅದಕ್ಕೆ ರಕ್ತ ಮುಕ್ಷಣ ಒಂಥರ ಒಂದು ಪಾರ್ಟ್ ಆಫ್ ಎಲ್ಲ ಆ ತರ ಮಾಡಿದ್ಮೇಲೆ ಇಡೀ ವರ್ಷ ಒಂದ್ ಮನುಷ್ಯ ಆರಾಮ್ ಇರ್ತಾರೆ. ಆಮೇಲೆ ಆಯುರ್ವೇದಿಕ್ ಏನ್ ಹೇಳ್ತಾರೆ, ಸ್ವಸ್ಥ ವೃತ್ ಈ ಒಂದು ಚಾಪ್ಟರ್ ಇದೆ, ಪ್ರಿವೆನ್ಷನ್ ಆಫ್ ಎ ಡಿಸೀಸ್. ಆಮೇಲೆ ಆಯುರ್ವೇದಿಂದ ಮೇನ್ ಮೋಟೋ ಏನದ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ಆತುರಸ್ಯ ವ್ಯಾಧಿಸ್ತಸ್ಯ ಪರಿಮೋಕ್ಷಣ. ಸೊ ಇದರಿಂದ ಅರ್ಥ ಏನು, ಯಾರು ಮನುಷ್ಯ ಸ್ವಸ್ಥ ಇದ್ದಾನೆ, ಹೆಲ್ದಿ ಇದ್ದಾನೆ, ಅವನಿಂದ ಸ್ವಾಸ್ಥ್ಯ ಹೆಲ್ತ್ ಮೇಂಟೈನ್ ಕಾಪಾಡಬೇಕು. ಆಮೇಲೆ ಯಾರು ಪೇಷಂಟ್ ಇದ್ದಾರೆ ಅವರಿಂದ ವ್ಯಾಧಿ ನಾಶ ಮಾಡಬೇಕು. ಈ ಆಯುರ್ವೇದ ಅಂತ ಮೇನ್ ಮೋಟೋ ಇದೆ. ಸೊ ಅದರ ಸಂಬಂಧ ಅದರ ಒಳಗಡೆ ಏನ್ ಬರ್ತದೆ, ನೀವೇ ಡೈಲಿ ಬ್ರಾಹ್ಮ ಮುಹೂರ್ತ, ಇದರಿಂದ ಅರ್ಥ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಮಟ್ಟ ಏಳ್ಬೇಕು. ಎದ್ದ ಸ್ವಲ್ಪ ನೀರು ಕುಡಿದೆ ನೀವೇ ವ್ಯಾಯಾಮ ಮಾಡ್ಕೋಬೇಕು. ವ್ಯಾಯಾಮ ಎಷ್ಟು ಮಾಡ್ಬೇಕು, 1/2 hour 1 hour ಈ ತರ ಟೆಕ್ಸ್ಟ್ ಒಳಗೆ ಹೇಳಿಲ್ಲ. ನಮ್ಮ ಆಚಾರ್ಯ ಹೇಳ್ತಾರೆ ಅರ್ಧ ಶಕ್ತಿ ವ್ಯಾಯಾಮ ಮಾಡ್ಬೇಕು. ಯಾವಾಗ ನಿಮಗೆ ವ್ಯಾಯಾಮ ಮಾಡೋ ಟೈಮಿಗೆ ಸ್ವೆಟಿಂಗ್ ಬಂದ್ಬಿಡ್ತದೆ, ಸ್ವೆಟಿಂಗ್ ಬಂದಿದ್ಮೇಲೆ ಮುಂದೆ ನೀವೇ 5 to 10 ನಿಮಿಷ ಅಷ್ಟೇ ವ್ಯಾಯಾಮ ಕಂಟಿನ್ಯೂ ಮಾಡ್ಬೇಕು. ಅಷ್ಟ ನಮ್ದು ಟೈಮಿಂಗ್ ಆಗಿದ್ದೆ ಹೇಳಿ ವ್ಯಾಯಾಮ
ಬಂದ ಮಾಡುವುದಿಲ್ಲ, ಅಂದ್ರೆ ನಿಮ್ ಮಾತಿನ ಕಂಟಿನ್ಯೂ ಮಾಡುದಿಲ್ಲ. ಪ್ರತಿ ಮನುಷ್ಯಂದ ಆ ದಿನದ ಕಂಡೀಷನ್ ಬ್ಯಾರೆ ಇರುತ್ತೆ, ಅದರಿಂದ ವ್ಯಾಯಾಮ ನೀವೇ ಅಷ್ಟಕ್ಕೆ ಸ್ಟಾಪ್ ಮಾಡಬೇಕು. ಆಮೇಲೆ ನೀವೇ ಮೆಡಿಟೇಷನ್ ಮಾಡಬೇಕು, ಇಲ್ಲ ಶವಾಸನ ಮಾಡಬೇಕು, ಯೋಗಾಭ್ಯಾಸನ ಮಾಡಿ ಆಮೇಲೆ ನೀವು ಪ್ರಾಪರ್ ರೆಸ್ಟ್ ಮಾಡಿ ನೀವೇ ಸರ್ವ ಶರೀರ ತೈಲ ಅಭ್ಯಂಗ ಬಾಡಿ ಮಸಾಜ್ ಎಳ್ಳೆಣ್ಣಿಂದ ಮಾಡ್ಕೊಂಡು ಆಮೇಲೆ 15-20 ನಿಮಿಷ, ಆಮೇಲೆ ಅದರಿಂದ ಗತಿ ಸಹಿತ ಟುವರ್ಡ್ಸ್ ಹಾರ್ಟ್ ಈ ತರ ಇರ್ಬೇಕು. ಆಮೇಲೆ ಎಲ್ಲೇ ಜಾಯಿಂಟ್ಸ್ ಇರ್ತದೆ ಅದಕ್ಕೆ ಸರ್ಕ್ಯುಲರ್ ಮೋಷನ್ ಇರ್ಬೇಕು. ಆ ತರ ಹೇಳ್ತಾರೆ. ಈ ತರ ಮಾಡಿದ್ಮೇಲೆ ಏನ್ ನಿಮ್ದೆ ವ್ಯಾಯಾಮ ಮಾಡಿದ್ಮೇಲೆ ಏನ್ ಶರೀರಕ್ಕೆ ಆಯಾಸ ಆಗತ್ತೆ ಆ ಎಲ್ಲಾ ರಿಕವರ್ ಆಗುತ್ತೆ. ಆಮೇಲೆ ಹಾಟ್ ವಾಟರ್ ಬಿಸಿ ನೀರಿಂದ ಸ್ನಾನ ಪಡ್ಬೇಕು. ಸ್ನಾನ ಪಟ್ಟಿದ್ಮೇಲೆ ನೀವೇ ಊಟ ಮಾಡ್ಬೇಕು. ಈ ತರ ಎಕ್ದಮ್ ವಿರುದ್ಧ ಇದೆ ಕಾನ್ಸೆಪ್ಟ್. ಸ್ನಾನ ವ್ಯಾಯಾಮ ಹೋಗೋ ಟೈಮಿಗೆ ಬಹಳಷ್ಟು ಮಕ್ಕಳಿಗೆ ತಾಯಿಗಳು ಹೇಳ್ತಾರೆ ಇಷ್ಟೇ ಹಾಲು ಕುಡಿ ಆಮೇಲೆ ಆಟ ಆಡ್ಲಿಕ್ಕೆ ಹೋಗು. ನೋ, ಕುಡಿಲೇಬೇಕು ನೀನ, ಇಲ್ಲಾಂದ್ರೆ ಆಮೇಲೆ ಬಿಡುದಿಲ್ಲ. ಇಟ್ ಈಸ್ ಅ ವೆರಿ ರಾಂಗ್. ಯಾವಾಗ್ಲೂ ಮೊದ್ಲೇ ಆಟ ಆಡಿದ್ಮೇಲೆ ವಾಪಸ್ ಬಂದ್ಮೇಲೆ ಫ್ರೆಶ್ ಅಪ್ ಆಗಿ ಆಮೇಲೆ ಊಟ ಕೊಡ್ಬೇಕು. ಯಾವಾಗ್ಲೂ ಹೊಟ್ಟಿ ಫುಲ್ ಇರೋ ಟೈಮಿಗೆ ನೀವೇ ಎಕ್ಸರ್ಸೈಸ್ ಮಾಡ್ಬಾರ್ದು. ಅಂದ್ರೆ ಖಾಲಿ ಇದ್ದಾಗ ಖಾಲಿ ಹೊಟ್ಟಿಗೆ ಎಕ್ಸರ್ಸೈಸ್ ಆಗ್ಬೇಕು. ಮಾಡೋದು ಯಾವ ತರ ಅಂತಂದ್ರ ನಿಮ್ದ ಮೈ ಒಳಗ್ ಬೆವರು ಬಂತಂದ್ರ ಸ್ಟಾಪ್ ಮಾಡಿ ಶವಾಸನ ಇಲ್ಲ ಅಲ್ಲೋಮ್ ವಿಲೋಮ ಇಲ್ಲ ಏನಾದ್ರು ಪ್ರಾಣಾಯಾಮ ಮಾಡ್ಕೊಂಡು ರಿಲ್ಯಾಕ್ಸಿಂಗ್ ಟೆಕ್ನಿಕ್ಸ್ ಯೂಸ್ ಬಂದ್ರು ಕಂಟಿನ್ಯೂ ಮಾಡಕ್ ಹೋಗ್ಬಾರ್ದು. 5 ನಿಮಿಷ ಮಟ ಓಕೆ ಬಂದಿದ್ಮೇಲೆ. ಮತ್ತೆ ಇಷ್ಟೊತ್ತನ ಮಾತಾಡಿದ ಪ್ರಕಾರ ಈ ಗಟ್ ಹೆಲ್ತ್, ಡಯಾಬಿಟಿಸ್, ಮತ್ತೆ ಸ್ಟ್ರೆಸ್, ಆನ್ಸೈಟಿ, ಮತ್ತೆ ವೇಟ್ ಲಾಸ್, ಹೇರ್ ಲಾಸ್ ಇವೆಲ್ಲ ಆಲ್ಮೋಸ್ಟ್ ಈ ಜನರೇಷನ್ ಲೈಫ್ ಸ್ಟೈಲ್ ಅಂತರ್ನ ಹುಟ್ಟಿದ್ದು ಹೌದಲ್ರಿ? ನಾ ಈಗ ಹೇರ್ ಫಾಲ್ಗೆ ಹೇಳ್ತಾ ಇದ್ದೀವಿ. ನಮ್ ಕ್ಲಿನಿಕ್ ಒಳಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ ಹೇರ್ ಫಾಲ್ಗೆ. ನಾವೇ ಸ್ಪೆಷಲಿ ನಮ್ ಕಡೆ ಬಾಯ್ಸ್ ಬರ್ತಾರೆ 27-28 ಇಂದ. ಈಗ ಮೆಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಆಗ್ತಾ ಇದೆ. ಸೊ ನಾ ಅವ್ರಿಗೆ ಹೇಳ್ತೀವಿ ಮದ್ವಿಗೆ ಕಡಿಮೆ 6 ತಿಂಗಳ ಗ್ಯಾಪ್ ಇಡು. ಸೊ ಆ ಕಡೆ ನಾವು ನಮ್ದು ಸ್ಪೆಷಲ್ ಟೆಕ್ನಿಕ್ ನ ಡೆವಲಪ್ ಮಾಡ್ಕೊಂಡಿವಿ. ಅದರಿಂದ ಕೂದ್ಲ ಚೆನ್ನಾಗಿ ಬರ್ತಾರೆ. ನಾ ಸ್ಲೈಡ್ ಶೇರ್ ಮಾಡ್ತೀವಿ. ಯಾವ್ದು ಏಜ್ ನಾ ಈಗ 47 ಏಜ್ ಮಟ ನಾವೇ ಲಾಸ್ಟ್ ಪೇಷಂಟ್ ನೋಡಿವಿ. ಬಟ್ ಟೋಟಲಿ ಹೊಸ ಹೇರ್ ಬರ್ತಾರೆ. ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ದ ಅವಶ್ಯಕತೆ ಬೀಳುವುದಿಲ್ಲ. ಆಮೇಲೆ ಖರ್ಚು ಅತ್ಯಂತ ಕಡಿಮೆ ಆಗ್ತದೆ. ಆಮೇಲೆ ಖಂಡಿತವಾಗಿ ಕೂದ್ಲ ಬರ್ತಾರೆ ಪಕ್ಕ. ಆಮೇಲೆ ಒಬೆಸಿಟಿಗೆ ಸಹಿತ ನಾವೇ ಅದಕ್ಕೆ ಉದ್ವರ್ತನ ಚಿಕಿತ್ಸಾ, ಡ್ರೈ ಪೌಡರ್ ಮಸಾಜ್, ಆಮೇಲೆ ಮೆಡಿಕೇಟೆಡ್ ಎನಿಮಾ, ಆಮೇಲೆ ಪ್ರಾಪರ್ ಡಯಟ್ ಪ್ಲಾನ್ ಈ ಎಲ್ಲ ಹೇಳ್ತೀವಿ. ಕಿಟೋ ಡಯಟ್ ನಾ ಹೇಳುದಿಲ್ಲ. ಕಿಟೋ ಡಯಟ್ ಹೇಳುದಿಲ್ಲ. ಮತ್ತ ಕಿಟೋ ಡಯಟ್ ಸ್ವಲ್ಪ ಕೆಲವೊಂದು ಐಟಮ್ಸ್ ಇರ್ತದೆ, ಆನೆ ತಿನ್ಬೇಕು ಆ ತಿನ್ಬಾರ್ದು, ಆ ತರ ಕಿಟೋ ಡಯಟ್ ಹೇಳುದಿಲ್ಲ. ಸ್ವಲ್ಪ ನಾ ಪ್ರಾಪರ್ಲಿ ಕಿಟೋ ಡಯಟ್ ಹೇಳುದಿಲ್ಲ. ನಾವೇ ಆ ಪೇಷಂಟ್ ನೋಡಿ ಅವ್ರ ತಕ್ಕಾನೆ ನಾವೇ ಡಯಟ್ ಪ್ಲಾನ್ ಹಾಕೊಡ್ತೀವಿ. ಇನ್ನೊಂದ್ರ ಮೇಡಮ್, ಈಗ ಅಲೋಪತಿಕ್ ಆಗ್ಲಿ ಆಯುರ್ವೇದಿಕ್ ಆಗ್ಲಿ ಪರ್ಸನ್ ಟು ಪರ್ಸನ್ ಕನ್ಸಲ್ಟೇಷನ್ ಚೇಂಜ್ ಆಗ್ತದೆ. ಪರ್ಸನ್ ಟು ಪರ್ಸನ್ ಚೇಂಜ್ ಆಗುತ್ತೆ. ಆಯುರ್ವೇದ ಅಂತ ಸ್ಪೆಷಾಲಿಟಿನೇ ಈ ಇದೆ. ಯಾಕೆ ಪ್ರತಿ ಮನುಷ್ಯಗೆ ನಾವೇ ದಶವಿಧ ಪರೀಕ್ಷೆ ಮಾಡ್ತೀವಿ. ಪ್ರಕೃತಿ ನೋಡ್ತೀವಿ, ವಿಕೃತಿ ನೋಡ್ತೀವಿ, ಆಮೇಲೆ ಅವರಿಂದ ಡೈಜೆಷನ್ ಕೆಪಾಸಿಟಿ ಹೆಂಗಿದೆ ನೋಡ್ತೀವಿ, ಅವರಿಂದ ಬಾವೆಲ್ ಮೂಮೆಂಟ್ಸ್ ನೋಡ್ತೀವಿ, ಅದಕ್ಕೆ ನಾವೇ ಕೋಸ್ಟ್ ಅಂತೀವಿ. ಅವ್ರ ಮೋಷನ್ ಯಾವ ತರ ಪಾಸ್ ಆಗುತ್ತೆ ಆ ವಿಚಾರ ಮಾಡ್ತೀವಿ. ಅವರಿಂದ ನಾಲ್ಗಿ ನೋಡ್ತೀವಿ, ನಾಡಿ ಪರೀಕ್ಷಾ ಮಾಡ್ತೀವಿ ಎಲ್ಲ. ಆಮೇಲೆ ಅವರಿಂದ ಎಷ್ಟು ಅವ್ರಿಗೆ ಷಡ್ರಸ್ ಇರ್ತದ್ರಿ, ಮಧುರ, ಆಮ್ಲ, ಲವಣ, ಆ ತರ ಒಳಗಡೆ ಯಾವ್ದು ಅವ್ರ ದೇಹಕ್ಕೆ ಸಮ ಆಗ್ತದೆ ಆ ಸಾತ್ಮೆ ನೋಡ್ತೀವಿ. ಮೆಂಟಲ್ ಸ್ಟೇಟಸ್ ನೋಡ್ತೀವಿ. ಆ ಎಲ್ಲ ಅವರಿಂದ ವಯಸ್ಸು ನೋಡ್ತೀವಿ. ಸದ್ಯಕ್ಕೆ ಯಾವ ಕಾಲಕ್ಕೆ ಪೇಷಂಟ್ ಬಂದಿದ್ದಾರೆ ನೋಡ್ತೀವಿ. ಆ ಎಲ್ಲ ವಿಚಾರ ಮಾಡೇ ಔಷಧಿ ಕೊಡ್ತೀವಿ. ಅದಕ್ಕೆ ವೀಕ್ಷಕರಿಗೆ ಈ ಬಹಳ ಮುಖ್ಯವಾಗಿದೆ. ಅವ್ರೆ ಆಯುರ್ವೇದಿಕ್ ಡಾಕ್ಟರ್ ಸರಿಯಾಗಿ ಸಿಲೆಕ್ಟ್ ಮಾಡ್ಬೋದು. ಸರಿಯಾಗಿ ಆಯುರ್ವೇದಿಕ್ ಡಾಕ್ಟರ್ ಕಡೆನೆ ಹೋಗ್ಬೇಕು. ಈಗ ನೆಕ್ಸ್ಟ್ ಮೇಡಮ್, ವೆರಿ ವೇಟೆಡ್ ಕ್ವಶನ್ ಇದೆ, ಪರ್ಸನಲ್ ಕ್ವಶನ್. ಈ ಲೋಕಲ್ ಪ್ರಾಕ್ಟೀಷನರ್ಸ್ ಇರ್ತಾರೆ, ಕೆಲವೊಂದು ಸ್ಕಿನ್ ಗೆ ಕೊಡ್ತಿರ್ತಾರ, ಕೆಲವೊಂದು ಬೋನ್ ಫ್ರಾಕ್ಚರ್ ಆದ್ರ ಅದನ್ನ ಕಟ್ ಹಾಕ್ತೇನೆ ಅಂತ ಬಹಳ ಫೇಮಸ್ ಮತ್ತ ಆರಾಮನು ಮಾಡ್ತಾರ. ಮೂಲವ್ಯಾಧಿಗೂ ಸದ್ಯಕ್ಕ ಅವ್ರದವಾದಂತ ಒಂದು ಪ್ರಾಕ್ಟೀಸ್. ಇದಕ್ಕೆ ಆಕ್ಚುಲಿ ಏನದ, ಅದಕ್ಕೆ ನಾವೇ ಪಾರಂಪರಿಕ ವೈದ್ಯ ಅಂತೀವಿ. ಅವ್ರ ವಂಶ ಒಳಗಡೆ ವಂಶಾಂತರಕ್ಕ ಅಜ್ಜ ಅವರು ತಂದೆಯವರು ಅವರಿಗೆ ಆ ತರ ಬರ್ತಾರೆ. ಅದಕ್ಕೆ ಪರಂಪರಾ ವೈದ್ಯ ಹೇಳ್ತೀವಿ. ಇದರಿಂದ
ಪ್ರಾಕ್ಟೀಸಿಂಗ್ ಈ ಅದೇ ಪ್ಲಾಟ್ಫಾರ್ಮ್ ಇದೆ. ನಮ್ದು ಏನ್ ರಿಕ್ವೆಸ್ಟ್ ಇದೆ ಇವರಿಗೆ, ಅವರೇ ಈ ತರ ಏನ್ ಪ್ರಾಕ್ಟೀಸ್ ನಡೀತಾ ಇದೆ ಅದರಿಂದ ರಿಸಲ್ಟ್ಸೇ ಬರ್ತಾರೆ. ಬಟ್ ಯಾವ ತರ ರಿಸಲ್ಟ್ಸ್ ಬರ್ತಾರೆ ಅದಕ್ಕೆ ಈಗ ಸದ್ಯಕ್ಕೆ ನಾವೇ ಎವಿಡೆನ್ಸ್ ಬೇಸ್ಡ್ ಏರಿಯಾ ಒಳಗಿದ್ದೀವಿ. ಹೌದು ಹೌದು ಸೊ ಈಗ ನಮಗ ಗ್ಲೋಬಲಿ ಪೂರ್ವಿ ವಿಶ್ವ ಒಳಗಡೆ ನಾ ಸಸ್ಟೈನ್ ಆಗ್ಬೇಕು, ನಾ ಏನ್ ಮಾಡೀವಿ ಮೊದ್ಲೇ ಏನಿತ್ತು ಆ ಎಲ್ಲ ಹೇಳ್ಬೇಕು. ಹೌದು. ಸೊ ಅವರೇ ನಮ್ ತರ ಕೆಲವೊಂದು ರಿಸರ್ಚರ್ಸ್ಗೆ ಅವ್ರ ಜೊತೆಗೆ ನಾ ತಗೊಂಡ್ಮೇಲೆ ಅವ್ರಿಗೇನು ಔಷಧಿ ಕೊಡ್ತಾರೆ ಕೊಡ್ಲಿ, ಅದರಿಂದ ಪ್ರಾಪರ್ಲಿ ನಾವೇ ಡಾಟಾ ಮೇಂಟೈನ್ ಮಾಡಿ ಅದರಿಂದ 100-200 ಇಷ್ಟ ಪೇಷಂಟ್ ಇಂದ ಸ್ಯಾಂಪಲ್ ಸೈಜ್ ತಗೊಂಡು ನಾ ಸೈಂಟಿಫಿಕ್ ಜರ್ನಲ್ ಒಳಗಡೆ ಪಬ್ಲಿಷ್ ಮಾಡಿದ್ಮೇಲೆ ಅವರಿಗೆ ಒಳ್ಳೆ ಆಗ್ತದೆ. ಬಟ್ ಈಗ ಸದ್ಯಕ್ಕೆ ನೀ ಏನ್ ಹೇಳ್ತಾ ಇದ್ದೀರಿಲ್ಲ, ಈ ಊರು ಒಳಗಡೆ ಈ ವಿಲೇಜ್ ಒಳಗಡೆ ಈ ಟ್ರೀಟ್ಮೆಂಟ್ ನಡೀತಾ ಇದೆ, ಈ ಸ್ವಲ್ಪ ಸೈಂಟಿಫಿಕಲಿ ನಾ ಪಬ್ಲಿಷ್ ಮಾಡಿದ್ಮೇಲೆ ಇಡೀ ಜಗತ್ಗೆ ಅದರಿಂದ ಫಾರ್ಮುಲಾ ರೀಚ್ ಆಗ್ತದೆ, ಬಹಳಷ್ಟು ಜನ ಆರಾಮಾಗ್ತಾರೆ. ಖಂಡಿತವಾಗಿ ಆ ಪದ್ಧತಿ ಅದ ಆ ಸ್ವಲ್ಪ ಸೈಂಟಿಫಿಕ್ ಬೇಸ್ಡ್ ಇಂದ ಜನ ಮುಂದಗೆ ಮತ್ತ ಮೆಡಿಕಲ್ ಸಿಸ್ಟಮ್ ಒಳಗಡೆ ಪಬ್ಲಿಷ್ ಆಗುದ ಒಂದು ಅವಶ್ಯಕತೆ ಇದೆ ಸದ್ಯ ಕಾಲಕ್ಕೆ. ಪ್ರಕಾರ ಅವರು ಈಗ ಏನ್ ಪ್ರಾಕ್ಟೀಸ್ ಮಾಡ್ಕೊಂತ ಬಂದಾರ ದಶಕಗಳಿಂದ, ಅವನು ಸ್ವಲ್ಪ ರೆಕಾರ್ಡ್ ಇಟ್ಕೊಳ್ಳಿ, ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಅವ್ರಿಗೆ ರೆಕಾರ್ಡ್ ಇಡ್ಲಿಕ್ಕೆ ಬರುದಿಲ್ಲ, ಅವರೇ ನಮ್ ಜೊತೆಗೆ ಸ್ವಲ್ಪ ಕನೆಕ್ಟ್ ಆಯ್ತ್ಮೇಲೆ, ಅವ್ರ ಇಂಟ್ರೆಸ್ಟ್ ಇದ್ದಿದ್ಮೇಲೆ ಹಿಂಗ ಮಾಡಿದ್ಮೇಲೆ ಆ ಜನಸಾಮಾನ್ಯ ಕಡೆ ಜಾಸ್ತಿ ಅದರಿಂದ ಫಾಯ್ದಾ ಆಗತ್ತೆ ಹಿಂಗ ನಮಗ ಅನಿಸ್ತದೆ. ಅವರಿಗೆ ಒಂದು ಡಾಕ್ಯುಮೆಂಟೇಶನ್ ಅವರೇ ಇಟ್ಕೊಂಡ್ಮೇಲೆ ಅವರಿಗೆ ಒಂದು ಚಲೋ ಆಗಿ ಸರಿಯಾಗಿ ಇನ್ನೊಂದು ಅವ್ರಿಗೆ ಪ್ರಾಕ್ಟೀಸಿಂಗ್ ಲೆಸನ್ಸ್ ಏನು ಇರಂಗಿಲ್ಲ. ಈಗೇನು ಈ ತರ ಮಾಡೋದ್ರಿಂದ ಪ್ರಾಕ್ಟೀಸಿಂಗ್ ಪ್ರಾಕ್ಟೀಸಿಂಗ್ ಅವ್ರ ಕಡೆ ಲೈಸೆನ್ಸ್ ಇಲ್ಲ ಸದ್ಯಕ್ಕೆ, ಹಿಂಗೆ ತಿಳ್ಕೊರಿ. ಬಟ್ ಅವ್ರ ಕಡೆ ಜನ ಹೋಗ್ತಾರೆ ಇಲ್ಲ, ಜನ ಹೋಗ್ತಾರೆ ಇಲ್ಲ. ನಮ್ದ ಉದ್ದೇಶ ಏನದ, ನಾ ಡಾಕ್ಟರ್ ಯಾಕೆ ಆಗಿವಿ, ನಾ ಜನಸಾಮಾನ್ಯಗೆ ಆರಾಮ್ ಮಾಡ್ಲಿಕ್ಕೆ ಡಾಕ್ಟರ್ ಆಗಿವಿ. ಸೊ ಅವ್ರ ಬರ್ಡನ್ ತಗೋತಾ ಇದ್ದಾರೆ, ಸ್ವಲ್ಪ ಅವ್ರ ಸರ್ವಿಸ್ ಕೊಡ್ತಾ ಇದ್ದಾರೆ. ಓನ್ಲಿ ತಡೆ ಆ ಸೈಂಟಿಫಿಕ್ ವ್ಯಾಲಿಡೇಷನ್ ಆಗ್ಲಿ ಅಷ್ಟೇ. ಮೇಡಮ್, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ, ಒಂದು ಯಾವ ತರ ಅಂತ ಬಿಸ್ನೆಸ್ ಈ ಆಯುರ್ವೇದಿಕ್ ಫೀಲ್ಡ್ ಒಳಗ ಈಗ ಯಂಗ್ಸ್ಟರ್ ಎಂಟ್ರಿ ಆಗ್ಬೇಕಂತಂದ್ರ ಸ್ಟಡಿ ಮಾಡೋದು ಅದು ಒಂಥರ ಆಯ್ತು. ಈಗ ನಾರ್ಮಲ್ ಜನಕ್ಕೆ ಆಯುರ್ವೇದಿಕ್ ಬಗ್ಗೆ ಗೊತ್ತಿಲ್ಲಪ್ಪ, ಈ ಒಂದು ಫೀಲ್ಡ್ ಒಳಗೆ ನಾನು ಏನೋ ಒಂದು ಜೀವನ ಕಟ್ಕೋಬೇಕಪ್ಪ. ಈಗ ಫಾರ್ಮರ್ ಈ ಒಂದು ಹರ್ಬ್ ಬೆಳೆದ್ರ ಈ ತರ ಆಗ್ತೈತಿ. ಈ ಫಾರ್ಮರ್ಸ್ ಈ ತರ ಹರ್ಬ್ಸ್ ಬೆಳೆದು ಎಕನಾಮಿಕಲಿ ಸ್ಟ್ರಾಂಗ್ ಆಗ್ಬೋದಾ ಅಂತ? ಆ ಒಂದು ಸರಿ ಕ್ವೆಶನ್ ಇದೆ ನಿಮ್ದೆ. ಇದಕ್ಕೆ ನಾವೇ ನೋಡಿ, ಪ್ರತಿ ಒಂದು ಆಯುರ್ವೇದಿಕ್ ಡಾಕ್ಟರ್ ತ್ರಿಕಟು ಯೂಸ್ ಮಾಡ್ತಾರೆ. ತ್ರಿಕಟುಂದ ಅರ್ಥನ ಶುಂಠಿ, ಮರೀಚ, ಕಾಳುಮೆಣಸು, ಆಮೇಲೆ ಪಿಪ್ಪಲಿ. ಪಿಪ್ಪಲಿ ಒಂದು ಹಂಗೆ ವನಸ್ಪತಿ ಇದೆ, ಶುಂಠ, ಮರೀಚ, ಪಿಪ್ಪಲಿ. ಸೊ ಕಾಳುಮೆಣಸು, ಶುಂಠಿ ಈ ಮಾಮೂಲಿ ನಿಮಗೆ ಗೊತ್ತಿದೆ, ಪಿಪ್ಪಲಿ ಒಂದಿದೆ. ಸೊ ಅದರಿಂದ ಪ್ರೊಡಕ್ಷನ್ ನಿಮ್ದು ಹೊಲ ಒಳಗೆ ತಗೋಬೇಕು. ಆಯುರ್ವೇದಿಕ್ ಫಾರ್ಮಸಿ ಮಾತ್ರ ಏನ್ ಮಾಡ್ತಾರೆ, ಅದಕ್ಕೆ ಮಿನಿಮಮ್ 3 ಇಯರ್ಸ್ ಯಾವ್ದು ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಆ ಕಡೆ ಇರಬಾರ್ದು, ಫರ್ಟಿಲೈಸರ್ಸ್ ಇರಬಾರ್ದು. ಪೂರ್ತಿ ಸೇಂದ್ರಿಯ ತರ ಏನು ಕೃಷಿ ಇದೆ ಆ ತರ ಮಾಡಿದ್ಮೇಲೆ, ಆಮೇಲೆ ಆ ತರ ಮಾಡ್ಬೇಕು. ಆ ತರ ಮಾಡಿದ್ಮೇಲೆ ಅವ್ರ ಔಷಧಿ ವನಸ್ಪತಿ ಅಕ್ಸೆಪ್ಟ್ ಮಾಡ್ತಾರೆ. ಅದಕ್ಕೆ ತುಂಬಾ ಡಿಮಾಂಡ್ ಇದೆ. ಬರೀ ಕೆಮಿಕಲ್ಸ್ ಅದರ ಜೊತೆಗೆ ಯೂಸ್ ಮಾಡಬಾರ್ದು. ಅದರ ಅಲೋವೆರಾ, ಲೋಳೆಸರ ಅದರಿಂದ ಉತ್ಪಾದನೆ ಮಾಡ್ಬೋದು. ಇಲ್ಲ ಹೇರ್ ಆಯಿಲ್ ಸಂಬಂಧ ಹಿಬಿಸ್ಕಸ್, ದಾಸಾಳ ಹೂವಿಂದ ಉತ್ಪಾದನೆ ಆಗ್ಬೋದು, ಅಜ್ವಾಯನಿಂದ ಆಗ್ಬೋದು, ಹರಿದ್ರ, ಅರ್ಶಿನ ಅದರಿಂದ ಉತ್ಪಾದನೆ ಮಾಡ್ಬೋದು. ಆಮೇಲೆ ಶತಾವರಿಯಿಂದ ಉತ್ಪಾದನೆ ಮಾಡ್ಬೇಕು. ಈ ತರ ಶತಾವರಿ ಒಂದು ವನಸ್ಪತಿ ಇದೆ, ಆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶತಾವರಿ ಅದರಿಂದ ಅದರಿಂದ ಎರಂಡ್ ಕ್ಯಾಸ್ಟರ್ ಅದರಿಂದ ಅದರಿಂದ ಉತ್ಪಾದನೆ ತಗೋಬಹುದು. ಈ ತರ ಉತ್ಪಾದನೆ ತಗೊಂಡ್ಮೇಲೆ ಅವರಿಗೆ ತುಂಬಾ ಈಸಿ ಆಗ್ತದೆ. ಮತ್ತೆ ಈ ಕರ್ನಾಟಕ ಒಳಗಡೆ ಬಳುವುದು ಆ ತರ ಹೇಳ್ತಾ ಇದ್ದೀವಿ ನಾವು. ಕರ್ನಾಟಕ ಒಳಗ ಹಲವಾರು ಈ ಹರ್ಬ್ಸ್ ಬೆಳಿತಾವ್ರಿ.
ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ಈಗ ಕ್ಯಾಸ್ಟರ್ ಆಯಿಲ್ ಆಯ್ತು, ಲೋಳೆಸರ ಆಯ್ತು, ಮತ್ತೆ ಉಳ್ಕಿದ್ದು ನೀವು ಹೇಳಿದ್ರಲ್ಲ ಆಲ್ಮೋಸ್ಟ್ ಎಲ್ಲ ಬೆಳಿತಾವ. ಬಟ್ ಜನ ಧೈರ್ಯ ಮಾಡಕತ್ತಿಲ್ಲ. ಫಾರ್ಮರ್ಸ್ ಏನದಾರಲ್ಲ, ಯಂಗ್ ಫಾರ್ಮರ್ಸು ಸಹಿತ ಕೆಲವೊಂದ್ ಕಡೆ ಪ್ರಾಪರ್ ನಾಲೆಜ್ ಇಲ್ಲ, ಅದಕ್ಕೆ ಲಕ್ಷ್ಯ ಮಾಡ್ತಾ ಇಲ್ಲ. ಕೆಲವೊಂದ್ ಕಡೆ ಮಾಡಕತ್ತಾರಿ. ಲೌಡ್ ಸರಾಮ್ ಹಾಕಿದ್ ನೋಡಿನ್ ನಾನು, ಮತ್ತ ಈ ಇದು ಕ್ಯಾಸ್ಟರ್ ಆಯಿಲ್ ಹಾಕಿದ್ ನೋಡಿನಿ. ಅವೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟೀಸ್ನು ಹುಟ್ಟು ಹಾಕ್ಬೋದು ನಾವು. ಬಟ್ ಜನರಿಗೆ ಈಗ ಅದನ್ನ ಮಾಡ್ರಿಪ್ಪ ಅಂತ ಅನ್ನಕ್ಕೆ ಎಕ್ಸಿಕ್ಯೂಟ್ ಮಾಡ್ಬೇಕಂತಂದ್ರ ಈಗ ಏನ್ ಮಾಡ್ಬೇಕು? ಜನರಿಗೆ ನಾವು ಅವೇರ್ನೆಸ್ ಕೊಡ್ಬೇಕು. ಅವೇರ್ನೆಸ್ ಕೊಡ್ಬೋದು. ಅದಕ್ಕೆ ಅಗ್ರಿ ಯೂನಿವರ್ಸಿಟಿ ಆ ತರ ಸರಿ ಆಗ್ತದೆ. ಮಾರ್ಕೆಟ್ ಒಂದು ಏನೋ ಅಷ್ಟು ರೆಡಿ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ ಆಕ್ಚುಲಿ ಆಯುರ್ವೇದಿಕ್ ಡಾಕ್ಟರ್ಸ್ಗೆ ಮಾರ್ಕೆಟ್ಗೆ ಹೇಳ್ತಾ ಇದ್ದೀರಿ ಆಕಡೆ ಎರಡ್ ತರ ಆಪ್ಷನ್ಸ್ ಬರ್ತದೆ. ಒಂದ ನಮ್ ತರ ವೈದ್ಯಗೆ ಯಾರು ಖುದ್ದು ಔಷಧಿ ಪ್ರಿಪೇರ್ ಮಾಡ್ತಾರೆ, ನಾವು ಖುದ್ದು ಔಷಧಿ ಪ್ರಿಪೇರ್ ಮಾಡ್ತೀವಿ, ಹಾರ್ಡ್ಲಿ ನಾವು ಹೊರಗಡೆಯಿಂದ ಏನು ಬರೆದು ಕೊಡ್ತೀವಿ. ನಮ್ ತರ ವೈದ್ಯಗಳಿಗೆ ಅವಶ್ಯಕತೆ ಇರುತ್ತೆ. ಆಮೇಲೆ ದೊಡ್ಡ ದೊಡ್ಡ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗೆ ಅವಶ್ಯಕತೆ ಇರುತ್ತೆ. ಸೊ ಅವ್ರೀಗ ನಮ್ ತರ ಅಪ್ರೋಚ್, ಅವರೇ ಡಾಕ್ಟರ್ಸ್ಗೆ ಅಪ್ರೋಚ್ ಆಗ್ಬೇಕು. ಆಮೇಲೆ ನಮ್ಗೆ ಅವಶ್ಯಕತೆ ಇರುತ್ತೆ. ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರ ಬೆಳಿಬಹುದು. ಬೆಳೆದಿಂದ ಯಾವ ತರ ಸೇಲ್ ಮಾಡ್ಬೇಕಪ್ಪ, ಎಲ್ಲೈತ್ ಮಾರ್ಕೆಟ್, ಎಲ್ಲಿ ಎಫಿಎನ್ಸಿಗೆ ಅಂತ ಅನ್ನೋಕೆನ ನಾವು ಡೈರೆಕ್ಟ್ಲಿ ನಮಗ್ ವೈದ್ಯ ಕಡೆನೆ ಅವ್ರ ಅಪ್ರೋಚ್ ಆಗ್ಬೇಕು. ನಮ್ ತರ 10 ಡಾಕ್ಟರ್ಸ್ಗೆ ಕೇಳ್ಬೇಕು, ನಿಮಗ ಔಷಧಿ ರೆಡಿ ಮಾಡ್ತೀರಿ ಏನ್ರಿ? ನೀವೇ ಮಾಡ್ತಾರೆ ಅಂತದೇ ಡಾಕ್ಟರ್ ಅವ್ರೇ ನೋಡ್ಕೋಬೇಕು. ಆಮೇಲೆ ಅವ್ರಿಗೆ ಎಷ್ಟು ಕ್ವಾಂಟಿಟಿ ಇದೆ ಅಷ್ಟ ಫುಲ್ 2 ಎಕರೆ ಅದರಿಂದ ಮಾಡು ಹೇಳ್ತಾ ಇಲ್ಲ, ಬಟ್ ಪಾರ್ಷಲ್ ಮಾಡಿದ್ಮೇಲೆ ಸರಿ ಹೋಗ್ತದೆ. ನಮಗೆ ಉಲ್ಟಾ ಹಾಗೆ ಔಷಧಿ ಸಪ್ಲೈ ವನಸ್ಪತಿ ಸಪ್ಲೈ ಮಾಡೋರು ಹಾಗೆ ಒಳ್ಳೆ ಸಿಕ್ಕಿದ್ದೆ ನಮ್ದೇ ಔಷಧಿಯಿಂದ ಕ್ವಾಲಿಟಿ ಸರಿ ಆಗ್ತದೆ, ಇನ್ನ ಜಾಸ್ತಿ ಸರಿ ಆಗ್ತದೆ. ಇಲ್ಲ ಡಾಕ್ಟರ್ಗೆ ಎಲ್ಲಪ್ಪ ನಾನು ವ್ಯಾಲ್ಯೂ ಆಡ್ ಮಾಡಕ್ ಬರಂಗಿಲ್ಲ, ನಿನ್ನ ಮಾಡ್ಕೊಡು. ವ್ಯಾಲ್ಯೂ ಆಡ್ ಮಾಡೋ ಅಂತಂದ್ರ ಈ ಕ್ಯಾಸ್ಟರ್ ಆಯಿಲ್, ಕ್ಯಾಸ್ಟರ್ ಬೀಜ ಐತಿ, ಔಡ್ಲ ಬೀಜ ಐತಿ, ಅದನ್ನ ನನಗೆ ಆಯಿಲ್ ಮಾಡಿ ಕೊಟ್ಬಿಟ್ಟಿನ, ನಾ ಆಯಿಲ್ಗೆ ಎಷ್ಟು ಪೇ ಮಾಡ್ತೀನಿ ಅಂತ ಅನ್ನುವಂತ ಡಾಕ್ಟರ್ಸ್ ಇದ್ದಾರೆ. ಮ್ಯಾನುಫ್ಯಾಕ್ಚರ್ಸ್ ನಾವು ಹುಡುಕಿ ನಾವ ಮಾರ್ಕೆಟ್ ಮಾಡ್ಕೊಳ್ಳೋದು ಇನ್ನೂ ಬೆಸ್ಟ್. ಅಂದ್ರೆ ಒಮ್ಮಕ್ಲೆ ಇನ್ನೊಂದ್ರಿ ನನ್ಗನ್ಸಿದ ಮಟ್ಟಿಗೆ ಒಮ್ಮಕ್ಲೆ ಮಾರ್ಕೆಟ್ ಅಂತೂ ಹ್ಯೂಜ್ ಮಾರ್ಕೆಟ್ ಸಿಗಂಗಿಲ್ಲ. ಯಾವಾಗ್ಲೂ ನಿಮ್ ಜನರೇಷನ್ಗೆ ಹೇಳ್ತೀವಿ ಸ್ಟಾರ್ಟ್ಅಪ್ಸ್ ಏನೋ ಅರ್ಥ, ಸ್ಟಾರ್ಟ್ಅಪ್ಸ್ ಇಂದ ಅರ್ಥ ಏನು? ಯಾವಾಗ್ಲೂ ನಿಮ್ಗೆ ಸ್ಟಾರ್ಟ್ ಯಾರೇ ಫಸ್ಟ್ ಗೇರಿ ಆಗ್ಬೇಕು, ಇಲ್ಲ ಮುಂದೆ ಪಿಕ್ಚರ್ ಆಗ್ಲಿಕ್ಕೆ ಸ್ವಲ್ಪ ಇನಿಷಿಯಲಿ ಎಲ್ಲಾ ಕಡೆ ಸ್ಟ್ರಗಲ್ ಇರುತ್ತೆ. ಇದು ಅಶ್ವಗಂಧದ ಬಗ್ಗೆ ಏನ್ ಹೇಳ್ತೀವಿ? ಅದರದ್ದು ಅಶ್ವಗಂಧ ಇಸ್ ಎ ವನಸ್ಪತಿ, ಅದಕ್ಕೆ ಬಹಳಷ್ಟು ಯೂಸ್ ಮಾಡ್ತೀವಿ. ನರ್ ಟಾನಿಕ್ ತರ, ಆಮೇಲೆ ಜನರಲ್ ಟಾನಿಕ್ ತರ, ಆಮೇಲೆ ಮೇಲ್ ಇನ್ಫರ್ಟಿಲಿಟಿಗೆ ಎಲ್ಲಾಗೆ ನಾವೇ, ಆಮೇಲೆ ಪಕ್ಷಾಘಾತ ಪ್ಯಾರಲಿಸಿಸ್ ಆಯ್ತ್ಮೇಲೆ ಅಶ್ವಗಂಧ ಇಸ್ ಎ ಗುಡ್ ಮೆಡಿಸಿನ್. ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ಈ ಆಯುರ್ವೇದ ಕಂಪೇರ್ ಟು ಅಲೋಪತಿಕ್ ಆಯುರ್ವೇದ ಸ್ಲೋ ಐತೆ ಅಂತ ಅನ್ಕೋತೀನಿ. ಈ ಪ್ರಶ್ನೆ ನಮಗ್ ಕೇಳೋ ಬದ್ಲಿ ನಮ್ ಬಹಳಷ್ಟು ಪೇಷಂಟ್ಗೆ ಕೇಳ್ಬಹುದು ನೀವೇ. ಯಾಕೆ ತಡ ಆಗ್ತಾ ಇತ್ತ ಹೇಳ್ತೀವಿ ನಾವೇ. ನಾ ಹೇಳಿವಿಲ್ಲ, ಫಸ್ಟ್ ಪೇಷಂಟ್ಸ್ ನಮ್ ಕಡೆ 3-4 ಫೈಲ್ಸ್ ದೊಡ್ಡ ತಗೊಂಡ್ ಬರ್ತಾರೆ. ಸೊ ಆಯುರ್ವೇದಿಕ್ ಡಾಕ್ಟರ್ ಎಲ್ಲಾ ರೀತಿಯಿಂದ ಅನಾಲಿಸಿಸ್ ಮಾಡಿ ಅದರಿಂದ ಔಷಧಿ ಚಾಲು ಮಾಡ್ತಾರೆ. ಸೊ ಆ ಮೊದ್ಲೇ ಔಷಧಿ 2 ಕೆಲಸ ಇರ್ತದೆ ಒಂದ್ ಆಯುರ್ವೇದಿಕ್ ವೈದ್ಯ ಕಡೆ. ಫಸ್ಟ್ ನಿಮ್ದು ಜಡ್ಡಗೆ ಆರಾಮ್ ಮಾಡ್ಬೇಕು, ಆಮೇಲೆ ಏನ್ ಇಷ್ಟ ದಿನ ಔಷಧಿ ಇಷ್ಟ ವರ್ಷ ಅಂತ ತಿನ್ಕೋದ್ ಬಂದಿರಿ ಅದರಿಂದ ಸೈಡ್ ಎಫೆಕ್ಟ್ ನಲಿಫೈ ಮಾಡ್ಬೇಕು. ಸೊ ಟೈಮ್ ಆ ಕಡೆ ಹೋಗ್ಬಿಡ್ತದೆ. ಡೈರೆಕ್ಟ್ಲಿ ನೀವೇ ಆಯುರ್ವೇದಿಕ್ ಡಾಕ್ಟರ್ ಕಡೆನೆ ಅಪ್ರೋಚ್ ಆಯ್ತ್ಮೇಲೆ ಮುಂದ ಜಡ್ ಪ್ರೊಪಗೇಷನ್ ಆಗ್ಲಿಕ್ಕೆ ಕೊಡುದಿಲ್ಲ. ಫಸ್ಟ್ ನೀವೇ ಆಯುರ್ವೇದಿಕ್ ಡಾಕ್ಟರ್ ಕಡೆ ಬಂದಿದ್ಮೇಲೆ, ಬಟ್ ವಿತ್ ದ ಹೆಲ್ಪ್ ಆಫ್ ಪಂಚಕರ್ಮ, ಆಮೇಲೆ ನಾ ಅಗ್ನಿಕರ್ಮ ಮಾಡ್ತೀವಿ ಪೇನ್ ಮ್ಯಾನೇಜ್ಮೆಂಟ್ಗೆ. ಸೊ ಆ ತರ ಮಾಡಿದ್ಮೇಲೆ ತುಂಬಾ ಫಾಸ್ಟ್ ರಿಸಲ್ಟ್ ಬರ್ತಾರೆ. ನಮ್ ಕ್ಲಿನಿಕ್ ಒಳಗೆ ಫ್ರೋಸನ್ ಶೋಲ್ಡರ್ಗೆ ಬರ್ತಾರೆ ಪೇಷಂಟ್, ಇಲ್ಲ ನೀ ಜಾಯಿಂಟ್ ಪೇನ್ಗೆ ಬರ್ತಾರೆ. ಅವ್ರೇ ಬರೋ ಟೈಮಿಗೆ ಬ್ಯಾರೆ ರೀತಿಯಿಂದ ನೋಡ್ಕೊಂಡ್ ಬರ್ತಾರೆ. ಅಗ್ನಿಕರ್ಮ ಮಾಡಿದ್ಮೇಲೆ ಫಟ್ನೆ ಅವರಿಂದ ಕೈ ಹಿಂಗ ಮ್ಯಾಲ್ ಹೋಗ್ತದೆ, ಇಲ್ಲ ಫಸ್ಟ್ ಪ್ರಾಪರ್ಲಿ ವಾಕಿಂಗ್ ಮಾಡ್ಕೊತ ಹೋಗ್ತಾರೆ. ಆಯುರ್ವೇದ ಇಸ್ ಎ ಇನ್ಸ್ಟಂಟ್ ಸೈನ್ಸ್, ಬಟ್ ಪೇಷಂಟ್ ಫಾಸ್ಟ್ಲಿ ನಮ್ ಕಡೆ ಬರ್ಬೇಕು, ಅವಾಗ ತುಂಬಾ ಚೆನ್ನಾಗ್ ಫಾಯ್ದಾ ಆಗತ್ತೆ. ಅಂದ್ರ ಅದ ಹೆಲ್ತ್ ನ ಪೂರಾ ಇದನ್ ಕೆಡಿಸ್ಕೊಂಡ್ ಬಂದ್ರ ಸ್ವಲ್ಪ ಇಲ್ಲ, ಅವಾಗ ಜಾಸ್ತಿ. ನೀ ಎಷ್ಟು ತಡ ಮಾಡಿ ಆಯುರ್ವೇದಿಕ್ ಡಾಕ್ಟರ್ ಕಡೆ ಬರ್ತೀರಿ ಅಷ್ಟು ಸ್ಲೋಲಿ ರಿಸಲ್ಟ್ ಬರ್ತಾರೆ. ಏನು ಪ್ರಾಬ್ಲಮ್ ಬರೇಬಾರ್ದು, ಅದಕ್ಕೆ ನಾವೇ ಒಂದ್
ವೀಕ್ಷಕರೇ ಹೇಳಿಕೆ ಇಷ್ಟಪಡ್ತೀವಿ. ಯಾವಾಗ್ಲೂ ಮದ್ವೆ ಆಗ್ತದೆ, ಯಾವಾಗ್ಲೂ ನೀವು ನಾವರು ವೀಕ್ಷಕರೇ ಈ ಹೇಳಿಕೆ ಇಷ್ಟಪಡ್ತೀವಿ. ಯಾವಾಗ್ಲೂ ಮದ್ವೆ ಆಗ್ತದೆ, ಅವಾಗ ವರಕನ್ಯಾ ಕನ್ಸೆಪ್ಷನ್ ಪ್ರೆಗ್ನೆನ್ಸಿ ಪಾಸಿಟಿವ್ ಮಾಡು ಮೊದ್ಲೇ ಅವ್ರೆ ಆಯುರ್ವೇದಿಕ್ ಡಾಕ್ಟರ್ ಕಡೆ ಹೋಗ್ಲಿ, ಆಮೇಲೆ ಬಾಡಿ ಶುದ್ಧಿ ಮಾಡ್ಲಿ, ಶರೀರ ಶುದ್ಧಿ ಮಾಡ್ಲಿ ಪಂಚಕರ್ಮ ಅಂತ. ಸೊ ಯಾವಾಗ್ಲೂ ಸ್ತ್ರೀ ಶರೀರ ಶುದ್ಧ ಆಯ್ತ್ಮೇಲೆ ಸ್ತ್ರೀ ಬೀಜ ಶುದ್ಧ ಆಗ್ತದೆ. ಓಕೆ. ಪುರುಷ ಶರೀರ ಶುದ್ಧ ಆಯ್ತ್ಮೇಲೆ ಪುರುಷ ಬೀಜ ಶುದ್ಧ ಆಗ್ತದೆ. ಸ್ಪರ್ಮ್ ಅಂಡ್ ಓವಮ್ ಯಾವಾಗ್ಲೂ ಶುದ್ಧ ಇರ್ತದೆ. ಆವಾಗ ಅದರಿಂದ ಪ್ರೊಡಕ್ಷನ್ ಯಾವಾಗ್ಲೂ ಎಗ್ ಬರ್ತದೆ, ಫರ್ಟಿಲೈಸ್ಡ್ ಎಗ್ ಬರ್ತದೆ, ಯಾವಾಗ್ಲೂ ಗರ್ಭ ಸ್ಥಾಪನೆ ಆಗ್ತದೆ. ಅದರ ಒಳಗಡೆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಹೆರಿಡಿಟಿಯಿಂದ ಯಾವ್ದು ಜಡ್ಡ ಬರ್ತದೆ ಆ ಬರುದಿತ್ತ. ಅವಾಯ್ಡ್ ಮಾಡ್ಬೋದು. ಆನುವಂಶಿಕತಾಂತ ವ್ಯಾಧಿ ಅವಾಯ್ಡ್ ಮಾಡ್ಬೋದು, ಇಲ್ಲ ಅದರಿಂದ ಸಿವಿಯಾರಿಟಿ, ಅದರಿಂದ ತೀಕ್ಷ್ಣತೆ ಕಡಿಮೆ ಮಾಡ್ಬೋದು. ಸೊ ಈಗ ಈ ಕಾಲಕರೆ ಮಾಮೂಲಿ ಸ್ಕಿನ್ ಡಿಸೀಸ್ ಯಾವಾಗ್ಲೂ ಅದ್ರೊಳಗೆ ಆಯುರ್ವೇದಿಕ್ ಇಂದ ರೋಲ್ ಜಾಸ್ತಿ ಇದೆ. ಡಯಾಬಿಟಿಸ್, BP, ಅಸ್ಥಮಾ, ಈ ತರ ಜಡ್ಡಗೆ ಮೊದ್ಲೇ ತಾಯಿ ತಂದಿಗೆ ಇಲ್ಲ 3 ಜನರೇಷನ್ ಅಜ್ಜ ಅಜ್ಜಿಗೆ, ಕಾಕಾಗೆ, ಅತ್ಯಾಗೆ, ಮಾವಶಿಗೆ, ಈ ತರ ರಿಲೇಷನ್ಸ್ಗೆ ಈ ತರ ಜಡ್ಡು ಇದ್ದಿದ್ಮೇಲೆ ಫಸ್ಟ್ ಅವರೇ ಆಯುರ್ವೇದಿಕ್ ಡಾಕ್ಟರ್ ಕಡೆ ಹೋಗ್ಬೋದು. ಆಮೇಲೆ ಶರೀರ ಶುದ್ಧ ಮಾಡ್ಕೋಬೇಕು. ಸೊ ಅವಾಗೆ ಅವರಿಂದ ಗರ್ಭ ಏನಾಗ್ತದೆ, ಏನು ಪಾಪು ಹುಟ್ಟದೆ, ಅದಕ್ಕೆ ಜಡ್ಡು ಇರುದಿಲ್ಲ. ಮತ್ತ ನಾ ಎಷ್ಟು ನಮ್ ಕಡೆ 12 ಡಾಟಾ ಇದೆ, ಎಷ್ಟು ಪೇಷಂಟ್ ಪಂಚಕರ್ಮ ಮಾಡಿದ್ಮೇಲೆ ಅವ್ರ ಪಾಪುಗೆ ಅವರೇ ಮಕ್ಕಳ ಡಾಕ್ಟರ್ ಕಡೆ ಕರ್ಕೊಂಡು ಹೋಗೋದಿಕ್ಕೆ ಅವಶ್ಯಕತೆ ಬೀಳುದಿಲ್ಲ. ಪಾಪು ಹೆಲ್ದಿ ಇರುತ್ತೆ. ಅಂದ್ರ ಈ ನೀವ್ ಹೇಳೋ ಪ್ರಕಾರ ಇದು ನಮ್ಗೆ ಆಕ್ಚುಲಿ ನಂಬಕ್ ಆಗತ್ತಿಲ್ರಿ. ಅನುವಂಶಿಕ ಏನ್ ರೋಗಗಳಿಂದ ಏನ ಬಳಲ್ತಾರಲ್ಲ, ಇದು ಆಯುರ್ವೇದ ಪ್ರಾಕ್ಟೀಸ್ ಇದನ್ನ ಮೊದ್ಲೇ ಮಾಡ್ಕೊಳ್ಳಿ. ಪ್ರೆಗ್ನೆನ್ಸಿ ಪಾಸಿಟಿವ್ ಆಯ್ತ್ಮೇಲೆ ಮಾಡ್ಲಿಕ್ಕೆ ಬರುದಿಲ್ಲ, ಮುಂಚೆ ಮಾಡ್ಬೇಕು. ಅವಾಗೆ ಅದಕ್ಕೆ 3 to 4 months ಟೈಮ್ ಹಿಡಿತದೆ. ಅದರ ಸಂಬಂಧ ಅಡ್ಮಿಟ್ ಆಗ್ಲಿಕ್ಕೆ ಅವಶ್ಯಕತೆ ಇಲ್ಲ, ಕಡಿಮೆ ಖರ್ಚು ಒಳಗಡೆ ಆಗ್ತದೆ. ಆಮೇಲೆ ಎಷ್ಟು ಪೇಷಂಟ್ಸ್ ಇನ್ಫರ್ಟಿಲಿಟಿ ಸಂಬಂಧ ಬೇರೆ ಬೇರೆ ಸೆಂಟರ್ಸ್ ಕಡೆ ಹೋಗ್ತಾರೆ, ಲಕ್ಷಾನ್ಗಟ್ಲೆ ದುಡ್ಡು ಹಾಕ್ತಾರೆ, 1000 ಗಟ್ಲೆ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ. ಏನೂ ಅವಶ್ಯಕತೆ ಬೀಳುದಿಲ್ಲ. ಆಯುರ್ವೇದ ಶಾಸ್ತ್ರದಿಂದ ಆಚರಣೆ ಮಾಡಿದ್ಮೇಲೆ ಆಯುರ್ವೇದ ಶಾಸ್ತ್ರದಿಂದ ಆಚರಣೆ ಮಾಡುದ ಅರ್ಥ ಏನು, ನೀವೇ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ವೈದ್ಯ ಕಡೆ ಹೋಗ್ಬೇಕು. ಅವ್ರು ಸರಿ ನಿಮಗ ಅನಲೈಸ್ ಮಾಡಿದ್ಮೇಲೆ ಶರೀರ ಶುದ್ಧಿ ಪಂಚಕರ್ಮ ಹೇಳ್ತಾರೆ. ಆಮೇಲೆ ಕೆಲವೊಂದು ವನಸ್ಪತಿಯಿಂದ ತಯಾರಾಗಿದ್ದ ಔಷಧಿ ಕೊಡ್ತಾರೆ, ಅದರಿಂದ ಸೇವನೆ ಮಾಡ್ಬೇಕು. ಅದರ ಜೊತೆಗೆ ಅವ್ರು ಹೇಳ್ತಾರೆ ಈ ಆಹಾರ ನೀ ತಿನ್ಬೇಕು, ಈ ಆಹಾರ ನೀವೇ ತಿನ್ಬಾರ್ದು. ಅದಕ್ಕೆ ಪಥ್ಯ ಹೇಳ್ತೀವಿ ನಾವೇ. ಆ ಸರಿಯಾಗಿ ಪಾಲನಿಸಿದ್ಮೇಲೆ ಜೊತೆಗೆ ಕೆಲವೊಂದು ಎಕ್ಸರ್ಸೈಸ್ ಹೇಳ್ತಾರೆ. ಆ ಎಕ್ಸರ್ಸೈಸ್ ಮಾಡಿದ್ಮೇಲೆ ಯೋಗ ಮುದ್ರಾ ಹಿಂಗ ಮಾಡಿದ್ಮೇಲೆ ಆರೋಗ್ಯ ಸರಿ ಇರ್ತದೆ. ಈ ಯೋಗಗಳನ್ನು ರೆಕಮೆಂಡ್ ಮಾಡ್ತಾರೆ. ಆಯುರ್ವೇದ ಅಂತ ಒಂದು ಅಂಗ ಇದೆ ಯೋಗ. ಆಯುರ್ವೇದ ಮತ್ತು ಯೋಗ ಬೇರೆ ಬೇರೆ ಇಲ್ಲ. ಆಯುರ್ವೇದ ಯೋಗ, ಪಥ್ಯ, ಆಮೇಲೆ ಮೆಡಿಟೇಷನ್, ಅದಕ್ಕೆ ನಾವೇ ಧ್ಯಾನ ಹೇಳ್ತೀವಿ. ಆಯುರ್ವೇದ ಸೈನ್ಸ್ ಶರೀರ್ಗೆ ನೋಡ್ತಾರೆ, ಮನಸ್ಸಿಗೆ ನೋಡ್ತಾರೆ. ಆಮೇಲೆ ಸೊಸೈಟಿ ಒಳಗಡೆ ಅವರಿಂದ ಬಿಹೇವಿಯರ್ ಹೆಂಗಿದೆ ಅದರ ತಕ್ಕ ಹೋಗ್ತದೆ. ಮೇಡಮ್ ಇನ್ನೊಂದ್ರಿ ಸ್ಪೆಷಲ್ ಕ್ವಶನ್, ಈ ಆಯುರ್ವೇದ ಕ್ಯಾನ್ಸರ್ ಅನ್ನೋದು ಏನೈತಲ್ಲ, ಕ್ಯಾನ್ಸರ್ನ ಕ್ಯೂರ್ ಮಾಡ್ಬೋದಾ? ಯಾವ ಸ್ಟೇಜ್ ಮೇಲಿಂದ ಪೇಷಂಟ್ ಬರ್ತಾರೆ ನಮ್ ಕಡೆ, ಅದು ಡಿಪೆಂಡ್, ಅದರ ಮೇಲೆ ಡಿಪೆಂಡ್ ಇರುತ್ತೆ. ಇನಿಷಿಯಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್ ಬಹಳಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬರ್ತದ್ರಿ. ಆಮೇಲೆ ಯಾವಾಗ್ಲೂ ಕಿಮೋ ಚಾಲು ಇರ್ತದೆ, ರೇಡಿಯೇಷನ್ ಚಾಲು ಇರ್ತದೆ. ಅದ್ರ ಜೊತೆಗೆ ಆಯುರ್ವೇದಿಕ್ ಔಷಧಿ ತಗೊಂಡ್ಮೇಲೆ ಪೇಷಂಟ್ಗೆ ಅದರಿಂದ ಸೈಡ್ ಇಫೆಕ್ಟ್ ನ ನಲಿಫೈ ಮಾಡ್ತೀವಿ. ಆಮೇಲೆ ಕ್ವಾಲಿಟಿ ಆಫ್ ಲೈಫ್ ವಿಲ್ ಬಿ ಇಂಪ್ರೂವ್ಡ್. ಕ್ಯಾನ್ಸರ್ ಸೆಲ್ಸ್ ಇಂದ ರೀಪ್ರೊಡಕ್ಷನ್ ಪದೇ ನಿರ್ಮಾಣ ಆಗೋದ ಚಾನ್ಸಸ್ ಬಹಳ ಕಡಿಮೆ ಆಗ್ತದೆ. ನಾವೇ ಅದ್ರೊಳಗೆ ಹೀರಕ್ ಭಸ್ಮ ಯೂಸ್ ಮಾಡ್ತೀವಿ, ಸುವರ್ಣ ಭಸ್ಮ ಯೂಸ್ ಮಾಡ್ತೀವಿ, ಸೀರಕಿ ಭಸ್ಮ ಅಥವಾ ವಜ್ರಂತ ಭಸ್ಮ, ಆ ತರ ಯೂಸ್ ಮಾಡಿದ್ಮೇಲೆ
ತುಂಬಾ ಸರಿ ರಿಸಲ್ಟ್ಸ್ ಇದೆ ನಮ್ ಕಡೆ. ಕಂಪ್ಲೀಟ್ ಕ್ಯೂರ್ ನಾ ಪಂಚಗವ್ಯಂದ ಕ್ಯಾನ್ಸರ್ ಟ್ರೀಟ್ಮೆಂಟೇ ನಾ ಮಾಡ್ತೀವಿ. ನಾ ಪಾಂಚಭೌತಿಕ ಚಿಕಿತ್ಸಾ ಮಾಡ್ತೀವಿ, ಪಂಚಗವ್ಯ ಚಿಕಿತ್ಸಾ ಮಾಡ್ತೀವಿ, ಪಂಚಕರ್ಮ ಚಿಕಿತ್ಸಾ ಮಾಡ್ತೀವಿ ಥ್ರೂ ಆಯುರ್ವೇದ. ಕ್ಯೂರ್ ಆಗ್ತದೆ. ಕ್ಯೂರ್ ಆಗ್ತದೆ. ಬಟ್ ಡಾಕ್ಟರ್ ಅರ್ಲಿ ಸ್ಟೇಜ್ ಒಳಗಡೆ ಬರ್ಬೋದು. ಮುಂದೆ ಬಂದಿದ್ಮೇಲೆ ಸಹಿತ ಕಿಮೋ ಚಾಲು ಇರ್ಲಿ, ರೇಡಿಯೇಷನ್ ಚಾಲು ಇರ್ಲಿ, ಅದ್ರ ಜೊತೆಗೆ ಆಯುರ್ವೇದಿಕ್ ಔಷಧಿನೇ ತಗೋಬಹುದು. ಇನ್ನೊಂದ್ರಿ ಇವು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಿರ್ತಾವಲ್ಲ, ಕೆಮ್ಮಾಯ್ತು, ನೆಗಡಿ ಆಯ್ತು, ಏನೋ ಒಂದ್ ಹೀಟ್ ಐತಿ, ಮೂಡ್ ವ್ಯಾಧಿ ಐತಿ, ಕೆಲವೊಬ್ರ ಮನಿ ಒಳಗನ ಹೋಮ್ ರೆಮಿಡೀಸ್ ಮಾಡ್ಕೊಂತಿರ್ತಾರ ಡೈಲಿ. ಅವರ ಒಂದ್ ಏನೋ ಒಂದು ಏನ್ ಸ್ಕ್ರಿಪ್ಚರ್ಸ್ ಓದ್ಕೊಂಡು, ಯಾವ್ದೋ ಒಂದು ಬುಕ್ ಓದ್ಕೊಂಡು, ಇಲ್ಲ ಯೂಟ್ಯೂಬ್ ನೋಡ್ಕೊಂಡು ಅವರ ಒಂದು ಫಾಲೋ ಮಾಡ್ಕೊಂತಿರ್ತಾರ. ತುಂಬಾ ಕರೆಕ್ಟ್ ಇದೆ ರೀ. ಆಯುರ್ವೇದಿಕ್ ಶಾಸ್ತ್ರ ಹೊರಗಡೆಯಿಂದ ಇಲ್ಲ. ಆಯುರ್ವೇದಿಕ್ ಶಾಸ್ತ್ರದಿಂದ 70% ವನಸ್ಪತಿ ನಮ್ ಕಿಚನ್ ಒಳಗಿರ್ತದೆ. ಸೊ ಏನ್ ಹೇಳ್ತೀವಿ ನಾ ಅದಕ್ಕೆ ಇಷ್ಟ ರೆಗ್ಯುಲರ್ ಯಾರು ದಿನಚರ್ಯ ಮಾಡ್ತಾರೆ, ರೆಗ್ಯುಲರ್ ಯಾರು ಋತುಚರ್ಯ ಮಾಡ್ತಾರೆ, ಅವ್ರಿಗೆ ರೋಗ ಬರುದಿಲ್ಲ. ಆಮೇಲೆ ಏನ್ ಹೇಳ್ತಾ ಇದ್ದೀರಿಲ್ಲ, ಋತುಚರ್ಯ ಅಂತ ಅರ್ಥನ ಹೇಳಿದಿಲ್ಲ. ವಾಸಂತಿಕ್ ವಮನ, ವಸಂತ ಋತು ಒಳಗಡೆ ಏಪ್ರಿಲ್ ಮೇ ಒಳಗಡೆ ಇಂಡ್ಯೂಸ್ ವಾಮಿಟಿಂಗ್ ಮಾಡ್ಕೋಬೇಕು. ಆಮೇಲೆ ದಸರಾ ಆಯುರ್ವೇದಿಕ್ ಡಾಕ್ಟರ್ ಮಾಡ್ತಾರೆ, ಆ ಮನಿ ಒಳಗ್ ಮಾಡ್ಲಿಕ್ಕೆ ಬರುದಿಲ್ಲ. ಆ ಪಂಚಕರ್ಮ ಟ್ರೀಟ್ಮೆಂಟ್ ಮನಿ ಒಳಗ್ ಮಾಡ್ಲಿಕ್ಕೆ ಬರುದಿಲ್ಲ. ಬಟ್ ನೀವೇ ಕಂಪಲ್ಸರಿಲಿ ರೆಗ್ಯುಲರ್ ಆಗಿ ಈ ಜೀರ್ಗಿ ಕಷಾಯ ಇರ್ಲಿ, ಹವೇಸ್, ಜೀರ್ಗಿ, ಕಾಳ್ಮೆಣಸು, ಈ ಕಷಾಯ ರೆಗ್ಯುಲರ್ ಯೂಸ್ ಮಾಡಿದ್ಮೇಲೆ ಸೇವನೆ ಮಾಡಿದ್ಮೇಲೆ ಪಚನ ಶಕ್ತಿ ಸುಲಭ ಇರ್ತದೆ. ಆಮೇಲೆ ಅಂದ್ರ ಈಗ ಮನೆಯೊಳಗ್ ಮಾಡೇಬೇಕು. ಸೈಡ್ ಇಫೆಕ್ಟ್ ಇಲ್ಲ, ತುಂಬಾ ಇಫೆಕ್ಟಿವ್ ಇರ್ತದೆ. ಆಕ್ಚುಲಿ ಕಫ್ ಸೈರಪ್ ಸಹಿತ ತುಳಸಿ ಮತ್ತ ಈ ಏನೋ ಕಷಾಯ ಎಲ್ಲ ಮಾಮೂಲಿ ಎಲ್ಲ ಅಜ್ಜಿಗಳಿಗೆ ಗೊತ್ತಿರ್ತದೆ. ಆ ತರ ಕಷಾಯ ಮಾಡಿದ್ಮೇಲೆ ಕಫ್ ಸಹಿತ ಜ್ವರ, ನೆಗಡಿ, ಕೆಮ್ಮ ಮನೆಯೊಳಗೆ ಮ್ಯಾನೇಜ್ ಮಾಡ್ಬೋದು. ಬಟ್ ಪ್ಯಾರಲಲಿ ಏನಿದೆ ನಮ್ದು ಆಸ್ ಎ ಡಾಕ್ಟರ್, ಏನ್ ನೀ ಔಷಧಿ ಚಾಲು ಮಾಡ್ತೀರಿ ಅವಾಗ ಒಂದು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡ್ಬೇಕು, ಆಮೇಲೆ ಒಂದ್ಸಲ ಮಾಡ್ಕೋಬೇಕು. ವ್ಯತ್ಯಾಸ ಇದ್ದಿದ್ದೆ ಡಾಕ್ಟರ್ ಕಡೆ ಹೋಗಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ, ಈ ಆಯುರ್ವೇದ ಅನ್ನೋದು ಕಂಪೇರ್ ಟು ಅಲೋಪತಿಕ್ ಬೆಸ್ಟ್, ಆಕ್ಚುಲಿ ಬೆಸ್ಟ್ ಇದೆ ಕೂಡ. ಇದೆಲ್ಲ ಹರ್ಬ್ಸ್ ನಿಂತ್ರನ ಶುರು ಆಗೈತಿ. ಅದರಿಂದನ ಈ ಮನುಷ್ಯಂದ ರೋಗ ರುಜಿನಗಳನ್ನೆಲ್ಲ ಕಡಿಮೆ ಮಾಡ್ತೈತಿ. ಈ ಅಲೋಪತಿಕ್ ನ ಕಂಪೇರ್ ಮಾಡಿದ್ರ ಕಾಂಪೀಟ್ ಮಾಡ್ಕೊಂತ ಆಯುರ್ವೇದನ ಮುಂದೆ ಬರ್ಬೇಕು. ಪ್ರತಿಯೊಬ್ರು ಆಯುರ್ವೇದನ ಆಪ್ಟ್ ಮಾಡ್ಬೇಕು. ಆ ತರ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಈಗ ದಶಕಗಳಿಂದ ನಾವೊಂದು ಆಯುರ್ವೇದ ಮತ್ತು ಅಲೋಪತಿಕ್ ಕಂಪೇರ್ ಮಾಡ್ಕೊಂತ ಅವ್ರದ್ದು ಫಾಸ್ಟ್ ಕ್ಯೂರಿಂಗ್ ಇರ್ತೈತಿ. ಬಟ್ ಏನೋ ಸೈಡ್ ಎಫೆಕ್ಟ್ಸ್ ಏನೋ ಇರ್ಬೋದು. ಬಟ್ ಆಯುರ್ವೇದನ ಆಪ್ಟ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಸ್ಟಡೀಸ್ ಕಡಿಮೆ ಆಗ್ಯಾವು. ಈಗ ಸರ್ಚ್ ಮಾಡಿ ನೋಡಿದ್ರೆ 80% ಆಯುರ್ವೇದ ಆಪ್ಟ್ ಮಾಡತ್ತಾರ ಜನ. ಬಟ್ 100% ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು? ನಮಗ್ ಸ್ವಲ್ಪ ನಿಮ್ದ ಪ್ರಶ್ನಾಗ ನಾ ಬ್ಯಾರೆ ರೀತಿಯಿಂದ ಉತ್ತರ ಕೊಡ್ತೀವಿ. ನಮಗ ಅನ್ನಿಸ್ತದ, ನಮ್ದ ಅಭಿಪ್ರಾಯ ಏನದ, ಜನ ಆರಾಮಿರ್ಬೇಕು. ನಾ ಆಯುರ್ವೇದಿಕ್ ಶಾಸ್ತ್ರ ಮುಂದೆ ತಗೊಂಡ್ ಹೋಗ್ಲಿಕ್ಕೆ ಡಾಕ್ಟರ್ ಆಗಿಲ್ಲ. ಜನ ಸಾಮಾನ್ಯ ಎದರಿಂದ ಜನ ಆರಾಮ್ ಆಗ್ತಾರೆ ಅವಾಗ ಆ ಸೈನ್ಸ್ ಅವಾಗ ಯೂಸ್ ಮಾಡ್ಬೇಕು. ಯಾವಾಗಲೂ ನಮಗ ಕೆಲವೊಂದು ಲಿಮಿಟೇಷನ್ಸ್ ಅದ. ಅಚಾನಕ್ ಹಾರ್ಟ್ ಅಟ್ಯಾಕ್ ಆಯ್ತ್ಮೇಲೆ ಅವಾಗ ICUನೇ ಬೇಕ್ರಿ. ಬಟ್ ಹಾರ್ಟ್ ಅಟ್ಯಾಕ್ ಬರಬಾರ್ದು ಹೇಳಿ ಆಯುರ್ವೇದ ಬೇಕು. ಪಕ್ಕ ಹಾರ್ಟ್ ಬ್ಲಾಕೇಜಸ್, ಈಗ ನಮ್ ಕಡೆ ಸಾಕಷ್ಟು ಪೇಷಂಟ್ಸ್ ಇದ್ದಾರೆ, ಹಾರ್ಟ್ ಬ್ಲಾಕೇಜಸ್ ಇದ್ದಾರೆ. ಡಾಕ್ಟರ್ ಅವ್ರಿಗೆ ಹೇಳ್ತಾರೆ 1 ತಿಂಗಳ ಬಿಟ್ಟು ಮಾಡಿದ್ದ ನಡೀತದೆ. ಬಟ್ ಬ್ಲಾಕೇಜ್ 98% ಇದೆ. 98% ಬ್ಲಾಕೇಜ್ ಇದೆ, ಇಲ್ಲ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ನಮ್ ಕ್ಲಿನಿಕ್ಗೆ ಬರ್ತಾರೆ ಜನ, ಹಾರ್ಟ್ ಬ್ಲಾಕೇಜ್ ವಿದಿನ್ 3 months NGO ಒಳಗಿಂದ ಬಿಫೋರ್ ಟ್ರೀಟ್ಮೆಂಟ್, ಆಫ್ಟರ್ ಟ್ರೀಟ್ಮೆಂಟ್ ರಿಸಲ್ಟ್ಸ್ ಕ್ಲಿಯರ್ ಆಗ್ತಾರೆ ಬಹಳಷ್ಟು. ಈಗ 98% ಬ್ಲಾಕೇಜ್ ಇದ್ದಿದ್ದ ಪೇಷಂಟ್ಸ್ 80% ಮಟ್ಟ ಬರ್ತಾರೆ. ಏನೂ ಇಲ್ಲ. ಬಟ್ ಆಯುರ್ವೇದ ಈ ಒಂದು ಜೀವನ ಶೈಲಿ ತರ ಅಡಾಪ್ಟ್ ಮಾಡ್ಕೋಬೇಕು. ಆಮೇಲೆ ಏನ್ ಶರೀರಕ್ಕೆ ಅವಶ್ಯಕ ಇಲ್ಲ ಡಾಕ್ಟರ್ ಏನ್ ಹೇಳ್ತಾರೆ ಅದ್ರ ಪಾಲಿಸಿದ್ಮೇಲೆ ಮುಂದೆ ಪ್ರೋಗ್ರೆಷನ್ ಡಿಸೀಸ್ ಇಂದ ಆಗುದಿಲ್ಲ. ಆಮೇಲೆ ಕೆಲವೊಂದು ಟೈಮ್ಸ್ಗೆ ಅಲೋಪತಿ ಯೂಸ್ ಮಾಡೇಬೇಕಾಗತ್ತೆ. ಯಾವಾಗ್ಲೂ ಸೀಸರ್ ಇರ್ಲಿ, ಇಮರ್ಜೆನ್ಸಿ ಇರ್ಲಿ. ಬಟ್ ಬರಬಾರ್ದು ಹೇಳಿ ಆಯುರ್ವೇದ ಯೂಸ್ ಮಾಡ್ಬೇಕು. ಆಮೇಲೆ ಅದರಿಂದ ಸೈಡ್ ಇಫೆಕ್ಟ್ ನಲಿಫೈ ಮಾಡ್ಲಿಕ್ಕೆ ಆಯುರ್ವೇದ ಯೂಸ್ ಮಾಡ್ಬೋದು. ಈ ಡೆಲಿವರಿ ಅಂತ ಅಂದ್ಮೇಲೆ ಒಂದು ಕ್ವಶನ್ ಈ
ಪ್ರೆಗ್ನೆಂಟ್ ಇರ್ತಾರಲ್ಲ ಹೆಣ್ಮಕ್ಳು, ಆ ಟೈಮ್ನಾಗ ಅವರು ಆಯುರ್ವೇದ ಅದ್ consume ಆಕ್ಚುಲಿ ಮಾಡ್ಬೋದಾ? ಕಂಟಿನ್ಯೂ ಇಲ್ಲ. ಆಕ್ಚುಲಿ ಬಿಫೋರ್ ಕನ್ಸೆಪ್ಷನ್ ನಾ ಹೇಳಿವಿ, ಶರೀರ ಶುದ್ಧ ಆಗ್ಬೇಕು ಬೋತ್ ಪಾರ್ಟ್ನರ್ ಇದ್ದ ಗಂಡಂದ ಮತ್ತ ಹೆಂಡತಿಂದ. ಆಯ್ತ್ಮೇಲೆ ಗರ್ಭ ಸಂಸ್ಕಾರ ಒಂದು ಆಯುರ್ವೇದಿಕ್ ಸೂಪರ್ ಸ್ಪೆಷಾಲಿಟಿ ಬ್ರಾಂಚ್ ಇದೆ. ಸೊ ಪ್ರೆಗ್ನೆನ್ಸಿ ಒಳಗಡೆ ಈ ತಿಂಗಳ ಗರ್ಭಂದ ಬಲ ಜಾಸ್ತಿ ಆಗ್ತದೆ, ಈ ತಿಂಗಳ ಗರ್ಭಕ್ಕೆ ಕೂದಲ ಬರ್ತದೆ, ಈ ತಿಂಗಳ ಇಂದ್ರಿಯದ ಬೆಳವಣಿಗೆ ಆಗ್ತದೆ, ಈ ತರ ಬೋನ್ಸ್ ಡೆವಲಪ್ಮೆಂಟ್ ಆಗ್ತದೆ. ಆ ತರ ಎಲ್ಲ ನಮ್ ಸಂಹಿತಾ ಒಳಗ ಮೆನ್ಷನ್ ಇದೆ. ಅದರ ತಕ್ಕ ತಿಂಗಳ ಈ ಔಷಧಿ ಗರ್ಭಿಣಿಗೆ ಕೊಡ್ಬೇಕು ಹೇಳಿ ನಮ್ ಡಾಕ್ಟರ್ಸ್ಗೆ ಇನ್ಸ್ಟ್ರಕ್ಷನ್ ಇದೆ, ವೈದ್ಯಗೆ. ಅದರ ತಕ್ಕ ನಾವೇ ಔಷಧಿ ಕೊಡ್ತೀವಿ. ನಮ್ದು ಬಹಳಷ್ಟು ಔಷಧಿ US ಒಳಗಡೆನೆ ಹೋಗ್ತದೆ. ಪೇಷಂಟ್ ಡೆಲಿವರಿ ಆಯ್ತ್ಮೇಲೆ ಸಹಿತ ಪಾಪುಗೆ ಹಸ್ಲಿಕ್ಕೆ ಎಣ್ಣೆ ರೆಡಿ ಮಾಡ್ಕೊಡ್ತೀವಿ ನಾವೇ. ಆಮೇಲೆ ಸುತಿಕಾ ಯಾರಿಂದ ಡೆಲಿವರಿ ಆಗಿದೆ ಅವ್ರಿಗೆ 1.5 ತಿಂಗಳ ಎಣ್ಣೆ ಮಸಾಜ್ಗೆ ಮಾಡ್ಕೊಡ್ತೀವಿ. ಅದರಿಂದ ಬೋನ್ಸ್ ಸರಿ ಆಗ್ತದೆ, ಸ್ಟ್ರಾಂಗ್ ಆಗ್ತದೆ. ಆಮೇಲೆ ಪಾಪುಗೆ ಆ ತರ ಅಜ ಅಂದ ಅರ್ಥ ಆಕಳಿಂದ ಎಮ್ಮಿಂದ ಗೋಟ್ಗೆ ಅಜ ಅಂತೀವಿ. ಕರಡಿ ಗೋಟ್ ಆಡಿಂದ ಆ ಹಾಲಿಂದ 3 ಹಾಲು ಯೂಸ್ ಮಾಡಿ, ಕೆಲವೊಂದು ವನಸ್ಪತಿ ಯೂಸ್ ಮಾಡಿ ಔಷಧಿ ಎಣ್ಣೆ ಮಾಡ್ತೀವಿ. ಅದರಿಂದ ಯೂಸ್ ಮಾಡಿದ್ಮೇಲೆ ಪಾಪುಂದ ಕಲರ್ ಸರಿ ಇರ್ತದೆ, ಮಸಲ್ ಸ್ಟ್ರಾಂಗ್ ಆಗ್ತಾರೆ, ಬೋನ್ ಸ್ಟ್ರಾಂಗ್ ಆಗ್ತದೆ, ನರ್ವ್ಸ್ ಬೆಳವಣಿಗೆ ಸರಿ ಇರ್ತದೆ. ಈ ತರ ಓವರ್ ಆಲ್ ಗ್ರೋತ್ ಚಲೋ ಇರ್ತದೆ. ಸೊ ಈಗ ಪ್ರೆಗ್ನೆನ್ಸಿಯಿಂದ ಮಗುವಿನ ಮಟ್ಟನೇ ಇಲ್ಲ, ನಾವೇ ತಾಯಿಗೆ ಔಷಧಿ 1 ವರ್ಷ ಮಟ್ಟ ಕೆಲವೊಂದ ಹಿಂಗೆ ಕೊಡ್ತೀವಿ. ಹಾಲ್ ಕಡಿಮೆ ಬೀಳಬಾರ್ದು, ಲ್ಯಾಕ್ಟೇಷನ್ಗೆ ಸ್ತನ್ಯಪಾನ ಕಡಿಮೆ ಆಗ್ಬಾರ್ದು. ಸೊ ಪಾಪುಂದ ಫಸ್ಟ್ ಬರ್ಡೇ ಆಗೇ ಮಟ್ಟ ಯಾವಾಗ್ಲೂ ಪ್ರೆಗ್ನೆನ್ಸಿಕಿನ್ನ ಮುಂಚೆಯಿಂದ ಪ್ರೆಗ್ನೆನ್ಸಿ, ಆಮೇಲೆ ತಾಯಿಗೆ ಮತ್ತು ಮಗುಗೆ ಇಬ್ರಿಗೆ ಎಣ್ಣೆ ಮಸಾಜ್, ಆಮೇಲೆ ಫಸ್ಟ್ 3 ಇಯರ್ಸ್ ಮಟ್ಟ ಪಾಪುಗೆ ಆಯುರ್ವೇದಿಕ್ ಎಣ್ಣಿಂದ ಮಸಾಜ್ ಮಾಡಿದ್ಮೇಲೆ ಪಾಪುಂದ ಬೆಳವಣಿಗೆ ತುಂಬಾ ಚೆನ್ನಾಗಿ. ಅಮ್ಮಾರ ಅಜ್ಜಿಗಳು ಇರ್ತಾರಲ್ಲ, ಒಂದು ಬಾಣತಿತನ ಅಂತ ಬಾಣತಿ ಮಾಡ್ತಾರಲ್ಲ, ಆ ಜಳಕ ಅವರ ಅಮ್ಮಗಳನ್ನು ಮಾಡಿಸೋದು. ಅವ್ರಿಗೆ ಏನೋ ನಾರ್ಮಲ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬರೋಬರಿ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಮಿಕ್ಸ್ ಮಾಡಿ ಕೆಲವೊಂದು ಟೈಮ್ ಅದಕ್ಕೆ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ. ಬಟ್ ಆ ಎಣ್ಣೆ ಜೊತೆಗೆ ಆ ಎಣ್ಣೆ ನಾ ಏನು ಮಾಡ್ತೀವಿ, ಅವ್ರ ಒಳಗಡೆ ನಮ್ಮೊಳಗೆ ಏನು ಪ್ರೋಸೆಸ್ ಸೇಮ್ ಇದೆ, ರಿಸಲ್ಟ್ಸ್ ಚೆನ್ನಾಗಿದೆ ಅವರಿಂದ. ಬಟ್ ಅದ್ರೊಳಗೆ ನಾವೇ 14-15 ವನಸ್ಪತಿ ಆಮೇಲೆ ಈ 3 ಥರ ಹಾಲು ಹಾಕಿದ್ಮೇಲೆ ಆ ಎಣ್ಣೆ ಜಾಸ್ತಿ ಔಷಧಿ ಆಗ್ಬಿಡ್ತದೆ. ಅದಕ್ಕೆ ಈ ಹೆಣ್ಮಕ್ಳಿಗೆ ಯಾವಾಗಲೂ ಬ್ಯಾಕೆಟ್ ಲಾಸ್ಟ್ ಮಟ್ಟ ಬರುವುದಿಲ್ಲ, ಬೋನ್ಸ್ ಎಲ್ಲ ಸರಿ ಆಗ್ತದೆ. ಈ ಥರ ಸರಿಯಾಗಿ ಅವರಿಂದ ಏನು ಆಯಾಸ ಆಗ್ತದೆ ಡೆಲಿವರಿ ಆಯ್ತಮೇಲೆ, ವಾತ ಪ್ರಕೋಪ ಏನಾಗ್ತದೆ ಎಲ್ಲ ಕಂಟ್ರೋಲ್ ಆಗಿ ತುಂಬಾ ಹೆಲ್ತ್ ಒಳ್ಳೆ ಆಗ್ತದೆ. ಅವ್ರಿಗೆ ಅಡಿಷನಲ್ ಸ್ಟ್ರೆಂತ್ ಬರುತ್ತೆ. ಅಜ್ಜಿ ಅವರಿಂದ ಮನಿ ಒಳಗೆ ಯೂಸ್ ಮಾಡಿದ್ದ ಎಣ್ಣೆ ಮತ್ತು ನಾ ರೆಡಿ ಮಾಡಿಕೊಟ್ಟಿದ್ದೆ ಎಣ್ಣೆ ಒಳಗಡೆ ಆ ಥರ. ಮೇಡಮ್, ಲಾಸ್ಟ್ ಕ್ಲೋಸಿಂಗ್ ಕ್ವಶನ್ಸ್ ರೀ, 2 ಕ್ವಶನ್ಸ್ ಏನಂತಂದ್ರೆ, ಈಗ ಫ್ಯೂಚರ್ ಏನಪ್ಪ ಆಯುರ್ವೇದದ ಈ ಎ ಐ ಅನ್ನೋದೊಂದು ಪೂರಾ ಕವರ್ ಮಾಡ್ಕೊಳತೈತಿ. ಎ ಐಗೆ ಮತ್ತು ಈ ಆಯುರ್ವೇದ ಕಂಪೇರ್ ಮಾಡಿದ್ರೆ ಎ ಐಗೂ ಅವ್ರು ಏನಾರ ಡಾಟಾ ಫೀಡ್ ಮಾಡಿ ಅದ್ರದ್ದು ಡಿಜಿಟಲ್ ಕನ್ಸಲ್ಟೇಷನ್ ಏನಾರ ಬರುವಂಥ ಪಾಸಿಬಿಲಿಟೀಸ್ ಅದಾವೇನ್ರಿ? ಇದೆ ನಮ್ಮ ಕಡೆ ಹಾಗೆ ಇದೆ. ನಮ್ಮ ಕಡೆ ಪೇಷಂಟ್ಸ್ ಆಲ್ ಓವರ್ ವರ್ಲ್ಡಿಂದ ಇದ್ದಾರೆ, ಅವರೇ ವಿಡಿಯೋ ಕಾಲ್ ಮಾಡ್ತಾರೆ. ನಾ ಟೆಕ್ನಾಲಜಿ ಭಾಳ ಯೂಸ್ ಮಾಡ್ತೀವಿ. ಆ ಥರ ನಾ ಡಾಕ್ಟರ್ ಇದ್ದೀವಿ. ನಾ 5,000 ವರ್ಷ ಅಂದ ಸೈನ್ಸ್ ವಿತ್ ಟೆಕ್ನಾಲಜಿ ಐ ಆಮ್ ರೀಚೇಬಲ್ ಟು ಗ್ಲೋಬ್ ಆಲ್. ಜಗತ್ತೊಳಗಿಂದ ಎಲ್ಲ ಕಡೆ ನಮ್ಮದು ಔಷಧಿ ಹೋಗ್ತದೆ. ಈಗ ಏನೂ ಪ್ರಾಬ್ಲಮ್ ಇಲ್ಲ. ಉಲ್ಟಾ ಈ ಟೆಕ್ನಾಲಜಿಯಿಂದ ವಿಮಾನಿಂದ ಇಲ್ಲ ಇಂಟರ್ನ್ಯಾಷನಲ್ ಕುರಿಯರ್ಸಿಂದ ಬೇಗ ಮುಟ್ತಾರೆ ಅವ್ರಿಗೆ ಔಷಧಿ. ಆಮೇಲೆ ವಿಡಿಯೋ ಕಾಲಿಂದ ಅವರಿಂದ ಆ್ಯಕ್ಚುಲಿ ನಾಲ್ಗೆ ಹ್ಯಾಂಗಿದೆ ಗೊತ್ತಾಗ್ತದೆ. ಆಮೇಲೆ ಈಗ ಸದ್ಯಕ್ಕೆ ಎಲ್ಲರೂ ಎಜುಕೇಟೆಡ್ ಪೇಷಂಟ್ಸ್ ಇರ್ತಾರೆ. ನಮಗೆ ಏನು ಬೇಕು ಪಟ್ನೆ ಆ ದೇಶ ಒಳಗಡೆ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ವಿದಿನ್ 3 to 4 days ರಿಪೋರ್ಟ್ ಸಿಗ್ಬಿಡ್ತದೆ. ಆಮೇಲೆ ನಮಗೆ ಟೆಕ್ನಾಲಜಿನ ಜಾಸ್ತಿ ಯೂಸ್ ಮಾಡ್ತೀವಿ. ಆ ದೇಶಕ್ಕೆ ಸದ್ಯಕ್ಕೆ ಯಾವ ಥರ ಕ್ಲೈಮೇಟ್ ಇದೆ
ಅದರಿಂದ ಆಯುರ್ವೇದ ವಿಚಾರ ಮಾಡ್ತಾರೆ. ಸೊ ಅದರ ತಕ್ಕ ನಾ ಔಷಧಿ ರೆಡಿ ಮಾಡೇ ಕಳಿಸ್ತೀವಿ, ಏನು ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಏನದ ನಾ ಏನು ಔಷಧಿ ರೆಡಿ ಮಾಡ್ತೀವಿ ಆ ಜೆನ್ಯೂನ್ ಔಷಧಿ ಇರ್ತದೆ. ಸೊ ಏರ್ಪೋರ್ಟ್ ಒಳಗಡೆ ಸಹಿತ ಅದರಿಂದ ಕ್ಲಿಯರೆನ್ಸ್ ಚೆನ್ನಾಗಿ ಬರ್ತದೆ, ಕ್ಲಿಯರ್ ಆಗಿಬಿಡ್ತದೆ, ಔಷಧಿ ಎಲ್ಲ ಕ್ಲಿಯರ್ ಆಗ್ತದೆ, ಏನೂ ಪ್ರಾಬ್ಲಮ್ ಇಲ್ಲ ಆ ಥರ. ಆಮೇಲೆ ಕನ್ಸಲ್ಟೆನ್ಸಿ ಹೇಳ್ತಾ ಇದ್ದೀವಿ, ಒಂದು ವಿಡಿಯೋ ಕಾಲಿಂಗ್, ಆಮೇಲೆ ಫೋನ್ ಮೇಲೇ ನಾ ಕನ್ಸಲ್ಟಿಂಗ್ ಮಾಡ್ತೀವಿ. ಯಾಕೆ ಇಟ್ ಈಸ್ ಅ ನೀಡ್ ಆಫ್ ಅವರ್. ಈಗ ಯಾರೀಗ ಇಷ್ಟ ದೂರ ಬರಲಿಕ್ಕೆ ಟೈಮ್ ಸಿಗೋದಿಲ್ಲ, ಬಟ್ ಹೌ ಮಚ್ ಟೆಕ್ನಾಲಜಿ ನಾ ಯೂಸ್ ಮಾಡ್ತೀವಿ. ಎ ಐಯಿಂದ ಉಲ್ಟಾ ನಮಗೆ ಆ್ಯಕ್ಚುಲಿ ನಾ ಪಾಸಿಟಿವ್ ಪರ್ಸನ್ ಇದ್ದೀವಿ, ನಮಗರೆ ಎಲ್ಲ ನಾ ಪಾಸಿಟಿವ್ ಒಳಗಡೆ ತಗೋತೀವಿ. ಈಗ ಇನ್ವೆಸ್ಟಿಗೇಷನ್ಸ್ ಏನಿದೆ, ಇಟ್ ಈಸ್ ನಥಿಂಗ್ ಬಟ್ ಅ ಬಯೋಫಿಸಿಕ್ಸ್. ಬ್ಲಡ್ ಟೆಸ್ಟ್ ಏನಿದೆ, ಇಟ್ ಈಸ್ ನಥಿಂಗ್ ಬಟ್ ಅ ಬಯೋಕೆಮಿಸ್ಟ್ರಿ. ಸೊ ಐ ಹ್ಯಾವ್ ಸ್ಟಡಿಡ್ ಇಟ್. ನಾ ಚೆನ್ನಾಗಿ ಯೂಸ್ ಮಾಡ್ತೀವಿ, ಅದಕ್ಕೆ ನಾ ಅಭ್ಯಾಸ ಮಾಡೀವಿ. ನಮ್ಮ ಪ್ರಾಕ್ಟೀಸ್ ಒಳಗೆ ನಾ ಇಂಪ್ಲಿಮೆಂಟ್ ಮಾಡ್ತೀವಿ, ಔಷಧಿ ಯೂಸ್ ಮಾಡ್ತೀವಿ, ಆಮೇಲೆ ಸರಿಯಾಗಿ ಪ್ಯಾಕಿಂಗ್ ಮಾಡಿ ನಾ ಕಳಿಸ್ತೀವಿ, ಏನು ಪ್ರಾಬ್ಲಮ್ ಬರೋದಿಲ್ಲ. ಫೈನಲಿ ಈಗ ಆಕ್ಷನ್ ತಗೊಳ್ಬೇಕಪ್ಪ, ಇದೆಲ್ಲ ಡಿಸ್ಕಷನ್ ಆದ್ಮೇಲೆ ನಾವೇನ್ರ ಆಕ್ಷನ್ ತಗೊಳ್ಬೇಕಪ್ಪ. ಈಗ ಫಾರ್ಮರ್ಸ್ ಗ್ರೋ ಮಾಡ್ತೇನಪ್ಪ, ನಾ ಅಶ್ವಗಂಧ ಗ್ರೋ ಮಾಡ್ತೇನೆ, ಅಪ್ರೋಚ್ ಆಗ್ತೀನಿ ಅಂತಂದ್ರೆ ನಾ ಒಂದ್ ಮಾತು ಹೇಳ್ತೀವಿ, ಇದಕ್ಕೆ ನಾ ಕರೆಕ್ಟ್ ಆಗಿ ಗೈಡೆನ್ಸ್ ಕೊಡ್ತೀವಿ. ಆಯುರ್ವೇದ ಒಳಗಡೆ ಅಶ್ವಗಂಧಾಗೆ ಬಹಳಷ್ಟು ಡಿಮಾಂಡ್ ಇದೆ. ಈ ತರ ತಿಳ್ಕೊಂಡು ನಾಳೆಗೆ ನೀವೇ ನಿಮ್ ಹೊಲಕ್ಕೆ ಹೋಗಿ ಅಶ್ವಗಂಧ ಹಾಕಿದ್ಮೇಲೆ ಬರುದಿಲ್ಲ. ನೀ 3 ವರ್ಷ ಪೆಸ್ಟಿಸೈಡ್ ಹಾಕಿಲ್ಲ, ಸೇಂದ್ರಿಯ ಮಾಡಿದ್ದಿಲ್ಲ ತಿಳ್ಕೊರಿ, ನಿಮ್ ಸಾಯಿಲ್ 3 ವರ್ಷ ಖಂಡಿತ ಅವರಿಗೆ ಕೆಮಿಕಲ್ಸ್ ರಹಿತ ಬೇಕು, ರಸಾಯನ ವಿರಹಿತ ಅವ್ರಿಗೆ ಕ್ಲೈಮೇಟ್ ಬೇಕು. ದಟ್ ಈಸ್ ನಂಬರ್ 1. ಈ ಆಯ್ದ್ಮೇಲೆ ಸಹಿತ ನಿಮ್ ಸಾಯಿಲ್ ಕ್ವಾಲಿಟಿ ಅವ್ರ ನೋಡ್ತಾರೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿ ನಿಮ್ದು ಸಾಯಿಲ್ ತೋರಿಸಿ ಅವ್ರು ಹೇಳ್ತಾರೆ, ಈ ಸಾಯಿಲ್ ಒಳಗಡೆ, ಈ ಭೂಮಿ ಒಳಗಡೆ ಈ ಆಯುರ್ವೇದಿಕ್ ಔಷಧಿ ಜಾಸ್ತಿ ಬೆಳೀತದೆ, ಈ ಅವರೇ ಕೊಡ್ತಾರೆ. ನಾ ಎಲ್ಲಾ ಸ್ಟಡಿ ಮಾಡೀವಿ, ನಾವೇ ಕೆಲವೊಂದು ಆಯುರ್ವೇದಿಕ್ ಔಷಧಿ ನಮ್ದ ಹೊಲ ಇದೆ ಸಣ್ಣ, ಅದ್ರ ಒಳಗಡೆ ಮಾಡುದ ಪ್ರಯತ್ನ ಪಟ್ಟಿವಿ. ಬಟ್ ಪ್ರತಿಯೊಂದು ನಮಗ್ ಬೇಕು ಆ ಔಷಧಿ ಇಲ್ಲೇ ತಯಾರ ಆಗ್ತದೆ ಹೇಳಿಕೆ ಬರುದಿಲ್ಲ. ಯಾಕ ಲಾಟ್ ಆಫ್ ಸಾಯಿಲ್ ಮತ್ತೆ ನೀರಿನ ಕ್ವಾಲಿಟಿ, ಕ್ಲೈಮೇಟಿಕ್ ವೇರಿಯೇಷನ್ಸ್ ಎಲ್ಲ ಫ್ಯಾಕ್ಟರ್ಸ್ ಇರ್ತಾರೆ. ಸೊ ಈ ವನಸ್ಪತಿ ಈ ಭೂಮಿ ಒಳಗಡೆ ಬರ್ತದೆ ಇಲ್ಲ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಿಮಗೆ ಸರಿಯಾಗಿ ಗೈಡೆನ್ಸ್ ಕೊಡ್ತಾರೆ. ಸೊ ಮೊದ್ಲೇ ಅವ್ರ ಕಡೆ ಹೋಗಿ ಸರಿಯಾಗಿ ತಿಳ್ಕೊಂಡು ನೀವೇ ಆತರ ಮಾಡ್ಬೋದು. ಸಾವಯವ ಆಯ್ತು ಇಲ್ಲ ಕೆಮಿಕಲ್ ಭರಿತ ಆಯ್ತಪ್ಪ ನಿಮ್ದು ಹೊಲ ಮಣ್ಣ ಅನ್ನೋದು ಅವ್ರು ಹೇಳ್ತಾರ, ಅವ್ರು ಎಲ್ಲ ಹೇಳ್ತಾರೆ. ಅದ್ರ ಮೇಲೆ ಚೆಕ್ ಮಾಡ್ಕೊಂಡು ಅವ್ರು ಪ್ರೊಸೀಡ್ ಆಗೋದು ಒಳ್ಳೆ. ಮ್ಯಾಮ್ ಇನ್ನೊಂದು ಕ್ವಶನ್ ಅಂತಂದ್ರ, ಈಗ ಹೆಂಗ ಹುಡುಗಿಯರ್ ಇರ್ತಾರ, ಹುಡುಗರು ಇರ್ತಾರ, ಚಂದ ಕಾಣ್ಬೇಕು ಅನ್ಕೊಂಡಿರ್ತಾರ, ಅದು ಫೇಸ್ ರಿಲೇಟೆಡ್ ಆಯುರ್ವೇದ ಅಂತ ಬಂದಾಗ ಫೇಸ್ಗೆ ಏನ್ ರೆಕಮೆಂಡ್ ಮಾಡ್ತೀವಿ ನೀವು? ಏನೈತಿ ಪ್ರೊಸೆಸ್? ಆಕ್ಚುಲಿ ಇದಕ್ಕೆ ನಾ ಹೇಳಿದಿಲ್ಲ, ನಾ MD ಸ್ಟೂಡೆಂಟ್ಸ್ಗೆ ಗೈಡ್ ಇದ್ದೀವಿ. 2 ವರ್ಷ ಅಂದ ನಮ್ದು ಕಾಸ್ಮೆಟಾಲಜಿ ಒಳಗಡೆ ಕೆಲಸ ತುಂಬಾ ನಡೀತಾ ಇದೆ. ಸೊ ಆಕ್ನಿ ಸಂಬಂಧ ನಾ ಥೀಸಿಸ್ ಗೈಡ್ ಮಾಡಿವಿ. ಈ ವರ್ಷ ಸಹಿತ ನಮ್ದು 2 ಸ್ಟೂಡೆಂಟ್ಗೆ ಆನೆ ಪ್ರಾಜೆಕ್ಟ್ ಕೊಟ್ಟಿವಿ. ಒಂದು ಕೂದ್ಲಂತ ಸಮಸ್ಯೆ ಬಗ್ಗೆ ಸ್ಪೆಷಲಿ ಫಾರ್ ಕೂದ್ಲ ಸಂಬಂಧ, ಒಂದ್ ಸ್ಪೆಷಲಿ ಫಾರ್ ಆಕ್ನೆ ಸಂಬಂಧ. ಸೊ ಇಟ್ ಬೋತ್ ಕಾಸ್ಮೆಟಾಲಜಿ. ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯಿಂದ ಯಾವ್ದು ಕಾರಣದಿಂದ ಶರೀರ ಒಳಗಡೆ ವಿಕೃತಿ ಆಗಿತ್ತ ಆ ಕ್ಲಿಯರ್ ಅಪ್ ಮಾಡ್ಕೋತೀವಿ. ಆಮೇಲೆ ಶರೀರ ಶುದ್ಧಿ ಮಾಡಿ, ಸ್ಪೆಷಲಿ ಈಗ ಅಡ್ವರ್ಟೈಸ್ ನೋಡಿ ಸೋಪ್ ಯೂಸ್ ಮಾಡೋದು, ಕ್ರೀಮ್ ಯೂಸ್ ಮಾಡೋದು, ಆಮೇಲೆ ಫೇಸ್ ವಾಶ್ ಯೂಸ್ ಮಾಡೋದು, ಆ ಎಲ್ಲ ಮಾಡಿ ನಮ್ ಸ್ಕಿನ್ ದುಡ್ಡು ಕೊಟ್ಟ ಅಗೇನ್ ಐ ಆಮ್ ರಿಪೀಟಿಂಗ್, ದುಡ್ಡು ಕೊಟ್ಟ ನಾವೇ ಹಾಳು ಮಾಡ್ಕೊತಾ ಇದ್ದೀವಿ. ಅದರ ಬಿಟ್ಟೆ ನೀವೇ ಮುಲ್ತಾನ್ ಮಿಟ್ಟಿ ಇರುತ್ತೆ, ಅರ್ಶಿನ ಪುಡಿ ಇರುತ್ತೆ, ಆಮೇಲೆ ಇದರಿಂದ ಚಂದನ್ ಇರುತ್ತೆ, ನೀಮ್ ಇರುತ್ತೆ, ಎಲ್ಲ ನಿಮ್ ಮನ್ಯಾಗಿರುತ್ತೆ ವನಸ್ಪತಿ. ಗುಲಾಬ್ ಜಲ್ ಇರುತ್ತೆ, ಹನಿ ಜೈನ್ತುಪ್ಪ ಇರುತ್ತೆ, ಹಾಲು ಇರುತ್ತೆ. ಇದ್ರೊಳಗೆ ಮಿಕ್ಸ್ ಮಾಡಿ ನೀವೇ ಫೇಸ್ ಪ್ಯಾಕ್ ಮನಿ ಒಳಗಡೆ ರೆಗ್ಯುಲರ್ ಆಗಿ ಬೇಸನ್ ಹಿಟ್ಟು ಇರುತ್ತೆ, ಹುರುಳಿ ಹಿಟ್ಟು ಇರುತ್ತೆ, ಸ್ಕಿನ್ ಟೋನ್ ಸರಿ ಇರುತ್ತೆ, ಮಸೂರಿಂದ ಹಿಟ್ಟು ಇರುತ್ತೆ, ಅದರಿಂದ ಸ್ಕಿನ್ ಟೋನ್ ಸರಿ ಆಗ್ತದೆ, ಕಾಂಪ್ಲೆಕ್ಷನ್ ಚೆನ್ನಾಗ್ತದೆ. ಕೂದಲ ಸಂಬಂಧ ದಾಸಾಳ ಹೂ ಇರುತ್ತೆ, ಆಮೇಲೆ ಕರ್ಬೇವು ಇರುತ್ತೆ, ಮೆಂಥೆ ಇರುತ್ತೆ, ಮೊಸರು ಇರುತ್ತೆ, ಮೆಹಂದಿ
ಹೀನ ಇರುತ್ತೆ, ಮೆಹಂದಿ ಇರುತ್ತೆ. ಈ ಎಲ್ಲ ಯೂಸ್ ಮಾಡಿ ಕೂದ್ಲಾನೇ ಸರಿ ಆಗ್ತದೆ. ಆ ಶಿಕೆಕಾಯಿ ಒಂದು ವನಸ್ಪತಿ, ಆ ವನಸ್ಪತಿಯಿಂದ ಯೂಸ್ ಮಾಡಿದ್ಮೇಲೆ ಅಡಿಷನಲ್ ಕೆಮಿಕಲ್ಸ್ ಯೂಸ್ ಮಾಡಬಾರ್ದು. ಈ ನಮ್ದೇ ಸ್ವಲ್ಪ ವೈಯಕ್ತಿಕ ನಮ್ದೇ ಯೂಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್ ವಿಲ್ ವೈಂಡ್ ಅಪ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಪಾಡ್ಕಾಸ್ಟ್. ನಮ್ಗೆ ತುಂಬಾ ಖುಷಿ ಆಗಿತ್ತು. ಈ ತರ ನೀವೇ ಈ ಜನರೇಷನ್ ಇಂದ ಹುಡುಗರು ಆಯುರ್ವೇದ ಕಡೆ ಬಂದಿದ್ದಾರೆ. ಸೊ ಅಗೇನ್ ನಾ ಸಕಾರಾತ್ಮಕ ಇರ್ತೀವಿ ಯಾವಾಗ್ಲೂ. ಮುದ್ಕಿ ಆಯ್ತ್ಮೇಲೆ ಲಾಸ್ಟ್ ಕೊನೆಗ ಹೇಳಿ ಆಯುರ್ವೇದಿಕ್ ಹೋಗ್ತಾ ಇಲ್ಲ. ಸೊ ನೀ ಏನ್ ಹೇಳ್ತಾ ಇದ್ದೀರಿಲ್ಲ, ಎಐ ಒಳಗಡೆ ನೀವೇ ರೀಲ್ಸ್ ನೋಡ್ತೀವಿ, ಎಲ್ಲ ಇನ್ಸ್ಟಾ ಒಳಗಡೆ ರೀಲ್ಸ್ ನೋಡ್ತೀವಿ. ಸೊ ಈ ಯಂಗ್ ಜನರೇಷನ್ ಅದ್ರೊಳಗೆ ಅನೇ ರೀಲ್ಸ್ ನೋಡಿದ್ಮೇಲೆ ಅವರಿಗೆ ಒಂದು ಐಡಿಯಾ ಬರುತ್ತೆ, ಈ ತಿನ್ಬೇಕು, ಈ ತಿನ್ಬಾರ್ದು, ಇಷ್ಟ ಎಕ್ಸರ್ಸೈಸ್ ಆಗ್ಬೇಕು. ಸೊ ಎಲ್ಲ ಸರಿನೇ ಆಗ್ತಾ ಇದೆ. ಈಗ ಅದರಿಂದ ನಮ್ಗೆ ಕಂಪ್ಲೀಟ್ಲಿ ಸ್ಟ್ರಾಂಗ್ ಎಫೆಕ್ಟ್ ಸಿಗ್ತೈತಪ್ಪ, ನಮ್ಗೆ ಅಸರ್ ಬೀಳ್ತೈತಿ, ಆರಾಮ್ ಆಗ್ತೀವಿ ನಾವು. ಒಂದು ಅಡಿಷನಲ್ ಸ್ಟ್ರೆಂತ್ ಸಿಗ್ತೈತಪ್ಪ ಅಂತಂದ್ರೆ ಯಂಗ್ ಜನರೇಷನ್ ಈಗ ಇಂಗ್ಲಿಷ್ ಮೆಡಿಸಿನ್ ಹೋಗೋಕಿನ ಅದು ಎಮರ್ಜೆನ್ಸಿ ಟೈಮ್ನಾಗ ಹೋಗ್ಲಿ, ಬಟ್ ಸ್ವಲ್ಪ ಅಡಾಪ್ಟ್ ಮಾಡ್ಕೊಲಿ ಅಂತ ನಂದು. ಫೈನಲಿ ನಾವ್ ವೀಕ್ಷಕರಿಗೆ ಹೇಳ್ತೀವಿ, 5,000 ವರ್ಷ ಮೊದ್ಲೇ ಹೇಳ್ತಾರೆ. ಈಗ ಅಜ್ಜಿಗಳು ಎಲ್ಲ ಹೇಳ್ತಾರೆ, ಕಾಕಿಗಳು ಹೇಳ್ತಾರೆ, ಮೊದ್ಲೇ ಯಾ ಜಡ್ಡ ಇದ್ದಿದ್ದಿಲ್ಲಮ್ಮ, ಈಗ ಭಾಳ ಎಲ್ಲಾ ಚಾಲು ಆಗ್ಯದ. ಈ ಯಾಕೆ ಚಾಲು ಆಗ್ಯದ? ಈ ಎಲ್ಲಾ ನಮ್ದು ಬದಲಾವಣೆ ಆಗಿತ್ತ, ಜೀವನ ಶೈಲಿಯಿಂದ ಚಾಲು ಆಗ್ಯದ. ಸೊ ಈಗ ಸಹಿತ ಏನೇ ಹೇಳ್ಕೊತಿರ್ತೀವಿ ಇಲ್ಲ, ನಮ್ಮ ಮನಿ ಒಳಗೆ ಹಂಗೆ ಮಾಡ್ತೀವಿ. ಎಲ್ಲ ನಮ್ದು ನೀರ್ ಕುಡುವುದ ಸಹಿತ ತಾಮ್ರ ಯುಟೆನ್ಸಿಲ್ಸ್ ಒಳಗಡೆ ಟಾಕಿ ಒಳಗಡೆ ನೀರ್ ಡಬ್ರಿ ಒಳಗಡೆ ಮಾಡ್ತೀವಿ. ಆಮೇಲೆ ಎಷ್ಟ ನಮ್ದು ಅಡಿಗೆ ಅದ ಅಯನ್ ಕಬ್ಬಿಣದ ಇದ್ರ ಒಳಗಡೆ ಹಂಚ್ ಒಳಗಡೆನೆ ಒಗ್ಗರಣೆ ಹಾಕ್ತಿವಿ, ಬಾಳ್ಗಿ ಒಳಗನೆ ಒಗ್ಗರಣೆ ಹಾಕ್ತಿವಿ, ಅದ್ರೊಳಗೆ ಅಡಿಗೆ ಮಾಡ್ತೀವಿ. ಆಮೇಲೆ ತಾಮ್ರ ಒಳಗಿಂದ ಸ್ಟೋರ್ ಮಾಡಿದ್ದ ಒಂದಿನ ನಾವೇ ಮಟ್ಕಾ ಒಳಗಡೆ ನೀರ್ ಸ್ಟೋರ್ ಮಾಡ್ತೀವಿ. ಸೊ ಈ ತರ ಮಡಿಕೆ ಒಳಗೆ ಸ್ಟೋರ್ ಮಾಡ್ತೀವಿ. ಅದರ ಸಂಬಂಧ ಈ ತರ ನಮ್ದು ಎಲ್ಲ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಓಲ್ಡ್ ಸಿಸ್ಟಮ್ಗೆ ಹೋಗಿದ್ಮೇಲೆ ನಮ್ದು ಎಲ್ಲ ಆರೋಗ್ಯ ಸರಿ ಇರ್ತದೆ. ಡೈನಿಂಗ್ ಟೇಬಲ್ ಒಳಗಡೆ ಕುತ್ಕೊಂಡು ಊಟ ಮಾಡೋಕಿನ್ನ ಬೆಟರ್ ತೆಳಗಡೆ ಕುತ್ಕೊಂಡು ಊಟ ಮಾಡ್ರಿ. ಅವಾಗ ಅಬ್ಡಾಮಿನಲ್ ಮಸಲ್ಗೆ ತುಂಬಾ ಸರಿಯಾಗಿ ಪ್ರೆಷರ್ ಎಷ್ಟು ಊಟ ಮಾಡೋ ಟೈಮಿಗೆ ಬೇಕು ಅಷ್ಟು ಪ್ರೆಷರ್ ಬೀಳ್ತದೆ. ಡೈನಿಂಗ್ ಟೇಬಲ್ ಒಳಗಡೆ ಆ ಪ್ರೆಷರ್ ಸಿಗುದಿಲ್ಲ. ಹೊಟ್ಟಿ ಒಳಗಡೆ ಯಾವಾಗ್ಲೂ ಚಪ್ಪಳಿ ಹಾಕೊಂಡು ಕೂತಿದ್ಮೇಲೆ ಏನ್ ಪ್ರೆಷರ್ ಬೀಳ್ತದೆ, ಯಾವ ತರ ಬೀಳ್ಬೇಕು ಆ ತರ ಆಗ್ತದೆ. ಬೇಸಿಕಲಿ ಬೆಳಗ್ಗೆ ಎಷ್ಟು ಸೂರ್ಯೋದಯ ಟೈಮಿಗೆ ಮ್ಯಾಕ್ಸಿಮಮ್ ಹೇಳ್ರಿ, ಆಯ್ತ್ಮೇಲೆ ಮಿನಿಮಮ್ ½ an hour ಎಕ್ಸಸೈಸ್ ಮಾಡ್ರಿ. ಎಕ್ಸಸೈಸ್ ಮಾಡಿಲ್ಲ ಮನಿಂದ ಎಷ್ಟು ಸಾಧ್ಯದ ಕೆಲ್ಸ ನೀವೇ ಮಾಡ್ಕೋರಿ. ಆತ್ಮನಿರ್ಭರ ಈ ರೀತಿಯಿಂದ ಆಗ್ಲಿ. ಸೈಕ್ಲಿಂಗ್ ಹೋಗ್ಲಿ, ಎಷ್ಟು ಸಾಧ್ಯ ಅದ 2 wheeler ಬದ್ಲಿ ಸೈಕ್ಲಿಂಗ್ ಮಾಡ್ರಿ. ಎಷ್ಟು ಸಾಧ್ಯ ಅದ ಮನಿ ಒಳಗಡೆಯಿಂದ ಡಬ್ಬಿ ಕಟ್ಕೊಂಡ್ ಹೋಗ್ರಿ. ಎಷ್ಟು ಸಾಧ್ಯ ಅದ ಹೋಟೆಲ್ ಹೋಗಿದ್ದ ಸಹಿತ ಸಾಫ್ಟ್ ಡ್ರಿಂಕ್ಸ್ ಅವಾಯ್ಡ್ ಮಾಡ್ರಿ. ಪ್ಯಾಕ್ಡ್ ಫುಡ್ ಅವಾಯ್ಡ್ ಮಾಡ್ರಿ. ಮನಿ ಒಳಗಿಂದ ಪ್ಯಾಕಿಂಗ್ ಮಾಡ್ಕೊಂಡ ಡಬ್ಬಿ ತಗೊಂಡ್ ಹೋಗ್ರಿ. ಎಷ್ಟು ಸಾಧ್ಯ ಅದ ರಾತ್ರಿಯಿಂದ ಊಟ ಸೂರ್ಯಾಸ್ತ ಟೈಮಿಗೆ ತಗೋರಿ. 6 ಗಂಟೆ 7 ಗಂಟೆ 7ವರೆಗೆ ಮ್ಯಾಕ್ಸಿಮಮ್ ತಗೋರಿ. ರಾತ್ರಿ ಊಟ ರಾತ್ರಿ ನಿದ್ದೆ ಒಳಗಡೆ ಮಿನಿಮಮ್ 2.5-3 ತಾಸು ಗ್ಯಾಪ್ ಇರ್ರಿ. ಆಮೇಲೆ ರಾತ್ರಿ ಸ್ವಲ್ಪ ಬೇಗ ಮಲ್ಕೋರಿ, ಬೇಗ ಹೇಳ್ರಿ. ಆಮೇಲೆ ಮಧ್ಯಾಹ್ನ ಸ್ಲೀಪ್ ಅವಾಯ್ಡ್ ಮಾಡ್ರಿ. ಮೊಸರ್ ಫ್ರಿಜ್ ಒಳಗಡೆಯಿಂದ ತಿನ್ಬ್ಯಾಡ್ರಿ. ಸಂಜೆ ಟೈಮಿಗೆ ಮೊಸರು ತಿನ್ಬ್ಯಾಡ್ರಿ. ಮೊಸರು ಇದ್ದಿದ್ದ ಫ್ರೆಶ್ ಮಟ್ಕಿ ಒಳಗಡೆ ಸಣ್ಣ ಮಟ್ಕ ಒಳಗಡೆ ಇದ್ದಿದ್ದ ಫ್ರೆಶ್ ಮೊಸರು, ಬೆಳಗ್ಗೆ ಹೆಪ್ಪ ಹಾಕಿದ್ದ ಮೊಸರು ಮಧ್ಯಾಹ್ನ 1 ಗಂಟೆ ಮಟ್ಟ ತಿಂದ್ರಿ. ಆಮೇಲೆ ಆ ಮೊಸರು ಸಹಿತ ಸ್ವಲ್ಪ ಕಡಿದಿದ್ದ ಮಜ್ಗಿ ತರ ಮಾಡಿ ನೀರ್ ಮಜ್ಗಿ ಕುಡೀರಿ. ಎಷ್ಟ ಸಾಧ್ಯ ಅದ ಚೀಸ್ ಪನೀರ್ ಬದ್ಲಿ ಬೆಣ್ಣೆ ತುಪ್ಪ ಯೂಸ್ ಮಾಡ್ರಿ. ಆಕಳು ಹಾಲು ಯೂಸ್ ಮಾಡ್ರಿ. ಈ ತರ ನಮ್ದೆ. ಆಮೇಲೆ ಎಣ್ಣೆ ಕೊಲೆಸ್ಟ್ರಾಲ್ ಸಂಬಂಧ ಪೇಷಂಟ್ ಬಹಳ ಬರ್ತಾರ ನಮ್ ಕಡೆ. ಎಣ್ಣೆ ಯಾವಾಗ್ಲೂ ಬದ್ಲಿ ಮಾಡ್ಕೊತಿರ್ಬೇಕು. ಫಸ್ಟ್ ಕೋಲ್ಡ್ ಪ್ರೆಸ್ ಆಯಿಲ್ ಇರ್ಬೇಕು, ಘಾಣಿ ಒಳಗಿಂದ ಎಣ್ಣೆ ಇರ್ಬೇಕು, ಪ್ಯಾಕ್ಡ್ ಎಣ್ಣೆ ಇರಬಾರ್ದು. ಆಮೇಲೆ ಎಷ್ಟು ಸಾಧ್ಯ ಅದ ನೀವೇ 2-3 ತಿಂಗಳಾಗೆ ಎಣ್ಣೆ ಬದ್ಲಿ ಮಾಡ್ರಿ. 1 time ಎಳ್ಳು ಎಣ್ಣೆ ಯೂಸ್ ಮಾಡ್ರಿ, 1 time
ಕುಸ್ಬಿ ಎಣ್ಣೆ ಯೂಸ್ ಮಾಡ್ರಿ, ಹಾ. 1 ಟೈಮ್ ಸೂರ್ಯಪಾನ ಎಣ್ಣೆ ಯೂಸ್ ಮಾಡ್ರಿ. ಈ ತರ ಎಣ್ಣೆ ಒಳಗಡೆ ವ್ಯತ್ಯಾಸ ಇಲ್ಲ. ಇದರಿಂದ- ಯಾವ್ದು ಒಂದೇ ಎಣ್ಣೆ ಯೂಸ್ ಮಾಡಬೇಡ್ರಿ. ಎದಕ್ರಿ? ಈ ತರ ಮಾಡಿದ್ಮೇಲೆ ಅದರಿಂದ ಬಹಳ ಜಾಸ್ತಿ ಎಕ್ಸ್ಪ್ಲನೇಷನ್ ಆಗ್ತದೆ. ಸದ್ಯಕರೇನ ಇಷ್ಟ ಹೇಳಿಕೆ ಇಷ್ಟಪಡ್ತೀವಿ. ಅದರಿಂದ ಇನ್ ಶಾರ್ಟ್ ಕೊಲೆಸ್ಟ್ರಾಲ್ ಇಂದ ಪ್ರಾಬ್ಲಮ್ Cholesterol ಬರುದಿಲ್ಲ. ಚೇಂಜ್ ಮಾಡೋದ್ರಿಂದ ಚೇಂಜ್ ಮಾಡ್ಕೋಬೇಕು. ಆಮೇಲೆ ಯಾವಾಗ್ಲೂ ಎಣ್ಣೆ ತಿಂತೀರಿ, ಅದ್ರ ಜೊತೆಗೆ ಬೆಳ್ಳುಳ್ಳಿ ಆಮೇಲೆ ಅರ್ಶಿನ ಒಗ್ಗರಣೆ ಒಳಗಡೆ ಸರಿಯಾಗಿ ಹಾಕ್ರಿ. ಅವಾಗ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಕಡಿಮೆ ಆಗ್ತದೆ. ಧನ್ಯವಾದ. ಥ್ಯಾಂಕ್ ಯು.